ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವದಿತ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಕೃಷ್ಣ ಕೈಲಾಸಕ್ಕೆ ಅಂತ ಹೋದಾಗ ನಾರದರೆಲ್ಲ ಬಂದರು ನೋಡಲಿಕ್ಕೆ. ಆಗ ನೀವು ಯಾವುದನ್ನ ಅದ್ಭುತವಾದದ್ದನ್ನು ನೋಡಿದ್ದೀರಿ ಹೇಳಿ ಅಂತಂದ. ಆಗ ನಾರದರು ಶಿವ ಹಾಗೂ ಪಾರ್ವತಿಯರ ಸಂವಾದವನ್ನು ನಮ್ಮ ಮುಂದೆ ಇಟ್ಟರು. ಅಲ್ಲಿ ಒಬ್ಬ ಒಳ್ಳೆ ಆಂಕರ್, ನಿರೂಪಕಿ ಅಥವಾ ಸಂದರ್ಶಕಿ ಹೇಗಿರಬೇಕು ಅಂತ ಹೇಳಿ ಉಮಾದೇವಿ ತೋರಿಸಿದಳು. ಅವಳು ಕೇಳಿದ್ಲು, ನೀವು ಯಾಕೆ ನೀಲಕಂಠರು? ನಿಮಗೆ ಪಿನಾಕ ಯಾಕೆ ಇಷ್ಟ? ನಿಮಗೆ 5 ಮೋರೆ ಏಕೆ? ಹೀಗೆ ಇಂಟರ್ವ್ಯೂ ಮಾಡ್ತಾ 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 ವರ್ಣಗಳ ಬಗ್ಗೆ ಹೇಳಿ, ಆ ವರ್ಣಗಳ ಬಗ್ಗೆ ಸದಾಶಿವ ಹೇಳಿದ್ದಾಯ್ತು. ಇನ್ನು ಆಶ್ರಮಗಳ ಬಗ್ಗೆ ಹೇಳಿ. ಗೃಹಸ್ಥ ಪ್ರವರಸ್ತೇಷಾಂ ಗಾರ್ಹಸ್ಥ್ಯಂ ಧರ್ಮಮಾಶ್ರಿತ ಪಂಚಯಜ್ಞ ಕ್ರಿಯಾ ಶೌಚಂ ದಾರ ತುಷ್ಟಿರತಂದ್ರಿತಾ. ಆಶ್ರಮಗಳಲ್ಲಿ ಗೃಹಸ್ಥ ಮಿಗಿಲು. ಯಾಕೆಂದ್ರೆ ಸನ್ಯಾಸಿ ಹುಟ್ಟಬೇಕಾದ್ರೂ ಕೂಡ ಗೃಹಸ್ಥನೇ ಇರಬೇಕಲ್ವಾ. ಶುದ್ಧವಾದ ಗಾರ್ಹಸ್ಥ್ಯ ಇದ್ರೆ ಶುದ್ಧವಾದ ಸನ್ಯಾಸ ಇರುತ್ತೆ. ಆದ್ದರಿಂದ ಹಾಗಾದರೆ ಸನ್ಯಾಸಿಗಳು ಗೃಹಸ್ಥರಿಗೆ ನಮಸ್ಕಾರ ಮಾಡಬಹುದಾ ಅಂದ್ರೆ ಮಾಡಬಹುದು. ಮೊದಲೆಲ್ಲ ಇತ್ತು, ಅದು ಸತ್ಯನಾಥರ ಕಾಲದ ತನಕ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಇಲ್ಲ ಇಲ್ಲ, ಸನ್ಯಾಸಿಗಳು ನಮಸ್ಕಾರ ಮಾಡಲಿಕ್ಕಿಲ್ಲ ಅಂತ ಒಂದು ಬಂತು. ವಾಸ್ತವಿಕವಾಗಿ ಆಶ್ರಮಗಳಲ್ಲಿ ಮಿಗಿಲಾದದ್ದು ಗೃಹಸ್ಥಾಶ್ರಮ. 5 ಯಜ್ಞಗಳನ್ನು ಮಾಡಬೇಕು. ಅದೇನು ಅಂತ ಹೇಳಿ ನಾವು ನೋಡಿದ್ದೀವಿ. ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಭೂತಯಜ್ಞ, ಮನುಷ್ಯ ಯಜ್ಞ. ಹೀಗೆ 5 ಮಾಡಬೇಕು. ಇದ್ರ ಬಗ್ಗೆ ಎಲ್ಲ ಬಹಳ ನಾವು ಚಿಂತನೆ ಮಾಡಿದ್ದೇವೆ. ದಾರತುಷ್ಟಿ, ಹೆಂಡತಿಯಲ್ಲಿ ತೃಪ್ತಿಯಿಂದ ಇರಬೇಕು. ಹೆಂಡತಿಯಲ್ಲಿ ತೃಪ್ತಿಯಿಂದ ಇರೋದು ಅಂತ ಹೇಳಿದ್ರೆ ಒಮ್ಮೆ ಕಟ್ಟಿಕೊಂಡ ಮೇಲೆ ಮುಗೀತು. ನಾವು ಅಲ್ಲಿ ನಿಷ್ಠರಾಗಿ ಇರಬೇಕು. ಹಾಗೆ ಅವರು ಕೂಡ ದಾರತುಷ್ಟಿ ಅತಂದ್ರಿತ ಋತುಕಾಲಾಭಿಗಮನಂ ದಾನಯಜ್ಞ ತಪಾಂಸಿ ಚ. ದಾನ ಯಜ್ಞ ತಪಸ್ಸು ಅವಿಪ್ರವಾಸಸ್ಯ ತಸ್ಯೇಷ್ಟ ಸ್ವಾಧ್ಯಾಯಶ್ಚ ಅಗ್ನಿಪೂರ್ವಕಂ. ಹೆಚ್ಚು ಪ್ರವಾಸ ಮಾಡಬಾರದು ಗೃಹಸ್ಥರು ಅಂತ. ಯಾಕೆ ಅಂತ ಹೇಳಿದರೆ ದೈನಂದಿನ ಅಧ್ಯಯನ ಮೊದಲಾದವುಗಳಾಗಲ್ಲ ಅಂತ ಒಂದು ಕಾರಣಕ್ಕೆ. ಆ ಕಾಲದಲ್ಲಿ ನೀವು ಗಮನಿಸಿ, ಅಲ್ಲ, ಆ ಕಾಲದಲ್ಲಿ ಅಗ್ನಿ ತಗೊಂಡು ಹೋಗ್ಬೇಕಿತ್ತು, ಅದು ಒಂದು ಕಾರಣ. ಎರಡನೆಯದ್ದು, ಬ್ರಹ್ಮಚರ್ಯದಲ್ಲಿ ಇರುವವರಿಗೆ ಮತ್ತೆ ಸನ್ಯಾಸಿಗಳಿಗೆ ಊಟಕ್ಕೆ ಹಾಕಬೇಕಾದವರೇ ಇವರು. ಸೂಟ್ ಕೇಸ್ ಎತ್ಕೊಂಡು ದಿವಸಕ್ಕೊಂದು ಕಡೆ ಹೋಗ್ತಾ ಇದ್ರೆ ಅವತ್ತು ದೈನಂದಿನ ಕ್ರಿಯೆಗೆ ತೊಂದರೆ ಆಗೋದು. ಈ ಹಿನ್ನೆಲೆಯಲ್ಲಿ ಅವಿಪ್ರವಾಸ ಅಂತ ಹೇಳಿದ್ದು. ಅವಿಪ್ರವಾಸಸ್ತಸ್ಯೇಷ್ಟ ಸ್ವಾಧ್ಯಾಯಶ್ಚ ಅಗ್ನಿಪೂರ್ವಕಂ. ಇನ್ನು ಸರ್ವೇಷಾಂ ಅನುಗ್ರಹ, ಗೃಹಸ್ಥನಾದವನು ಎಲ್ಲರಿಗೂ ಅನುಗ್ರಹ ಮಾಡಬೇಕು. ಗ್ರಹಣ ಅಂದ್ರೆ ಸ್ವೀಕಾರ. ಏವಮಾದಿ ಶುಭಂ ಚಾನ್ಯತ್,
ಈ ರೀತಿ ಗೃಹಸ್ಥನಾದವನು ಬಹಳ ಅವನು ಹೊಣೆ, ಅದು ಇಡೀ ಸಮಾಜ ಗೃಹಸ್ಥನ ಹೊಣೆ, ಸನ್ಯಾಸಿಗೆ ಹೊಣೆ ಇಲ್ಲ. ವಾನಪ್ರಸ್ಥ ಒಂದು ಕಾಲದಲ್ಲಿ ಹೊಣೆ ಹೊತ್ತಿದ್ರೂ ಕೂಡ ಕಾಡಿನಲ್ಲಿರ್ತಾನೆ, ನಾಡಿಗೆ ಅವನು ಪ್ರವೇಶ ಇಲ್ಲ. ಸನ್ಯಾಸಿಗೂ ಹೊಣೆ ಇಲ್ಲ, ಇದು ಬ್ರಹ್ಮಚರ್ಯಕ್ಕೂ ಹೊಣೆ ಇಲ್ಲ. ಹಾಗಾದರೆ ಸಮಾಜದಲ್ಲಿ ಹೊಣೆ ಯಾರಿಗೆ? ಗೃಹಸ್ಥರಿಗೆ. ಇವತ್ತು ಗೃಹಸ್ಥರು ಸನ್ಯಾಸಿಗಳ ಮುಖ ನೋಡ್ತಾರೆ, ಅವ್ರದ್ದು ಹೊಣೆ ಧರ್ಮ ರಕ್ಷಣೆ ಅಂತ. ಅವ್ರದ್ದು ಹೊಣೆ ಅಲ್ಲ. ಅಷ್ಟೇ ಅಲ್ಲ, ಮೊದಲಲ್ಲ ಅಂದರೆ ರಾಮಾಯಣ ಕಾಲದಲ್ಲಿ, ಮಹಾಭಾರತ ಕಾಲದಲ್ಲಿ ಎಲ್ಲ ಪಾಠ ಮಾಡ್ತಾ ಇದ್ದಿದ್ದು ಸನ್ಯಾಸಿಗಳಲ್ಲ, ಗೃಹಸ್ಥರು. ಸನ್ಯಾಸಿಗಳಿಗೆ ತಿರುಗ್ತಾ ಇರೋದು ಗ್ರಾಮೈಕ ರಾತ್ರರು. ಒಂದು ರಾತ್ರಿ ಒಂದು ಗ್ರಾಮ, ಒಂದು ಗ್ರಾಮದಲ್ಲಿ ಒಂದೇ ರಾತ್ರಿ ಇರಬೇಕು. ಅವರು ನೀರು ಕಂಡ ಕಡೆ ಸ್ನಾನ ಮಾಡಬೇಕು, ಜಪ ಮಾಡಬೇಕು. 3 ಹೊತ್ತು ಜಪ ಅಷ್ಟೇ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3000 ಪ್ರಣವ ಮಂತ್ರಗಳ ಜಪ ಅಷ್ಟೇ, ಮುಗೀತು. ಅದು ಬಿಟ್ಟು ಬೇರೆ ಇಲ್ಲ. ಆಮೇಲೆ ಈಗ ಸಾಂಸ್ಥಿಕವಾದ್ದರಿಂದಾಗಿ ಗೃಹಸ್ಥರು ಸನ್ಯಾಸಿಗಳು ಹೊಣೆ ಧರ್ಮ ರಕ್ಷಣೆ ಅಂತಾರೆ. ಅಲ್ಲ, ಮತ್ತು ಸನ್ಯಾಸಿಗಳ ನಿರ್ಣಾಯಕರು ಅಲ್ಲ. ಯಾಕೆ ಅಂದರೆ ಅವ್ರಿಗೆ ಗೃಹಸ್ಥಾಶ್ರಮದ ಸೊಬಗು, ಸಮಸ್ಯೆ, ಸೂಕ್ಷ್ಮ ಏನು ಗೊತ್ತಿರಲ್ಲ. ನೀವು ಈಗಾಗಲೇ ವ್ಯತ್ಯಾಸವನ್ನು ಗಮನಿಸಿರ್ತೀರ. ಒಬ್ಬ ಗೃಹಸ್ಥ ಮಹಾಭಾರತ ಹೇಳಲಿಕ್ಕೂ ರಾಮಾಯಣ ಹೇಳಲಿಕ್ಕೂ, ಒಬ್ಬ ಸನ್ಯಾಸಿ ರಾಮಾಯಣ ಹೇಳಲಿಕ್ಕೂ ಇರುವ ವ್ಯತ್ಯಾಸ ನಿಮ್ಮ ಗಮನಕ್ಕೆ ಬರಬೇಕು. ಯಾಕೆ ಅಂದರೆ ಅಲ್ಲಿ ರಾಮ ಸೀತೆಯರ ಜಗಳ, ಇವನ ಹೆಂಡತಿಯ ಜೊತೆಗಿನ ಪ್ರೇಮ ಕಲಹಕ್ಕಿಂತ ಏನು ಭಿನ್ನವಾಗೇನಿರಲ್ಲ. ಅವನಿಗೆ ಕೂಡಲೇ ಕನೆಕ್ಷನ್ ಇರುತ್ತೆ, ಕನೆಕ್ಟ್ ಆಗತ್ತೆ. ಗಂಡನ ಧ್ಯೇಯದೊಟ್ಟಿಗೆ ಹೆಂಡತಿಯ ಧ್ಯೇಯಗಳ ಒಂದು ಸಂಘರ್ಷ ಇಬ್ಬರು ಅನುಭವಿಸಿರ್ತಾರೆ. ಅದರಿಂದಾಗಿ ಅದು ಹೇಳೋದು ಸುಲಭ ಅಲ್ಲ. ಬಹಳ ಜನ ಸನ್ಯಾಸಿ, ಇದು ಗೃಹಸ್ಥರು ಹೇಳ್ತಾ ಇಲ್ಲ ಅಂದ್ರೆ ಅದು ಅವರ ಅಜ್ಞಾನ. ಆದರೆ ವಾಸ್ತವವಾಗಿ ಈ ಇತಿಹಾಸ ಪುರಾಣಾದಿಗಳನ್ನು ಈ ರೀತಿ ಚಿಂತನೆ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ, ಗೃಹಸ್ಥಾಶ್ರಮವೇ ಮಿಗಿಲು, ಹೊಣೆಯೆಲ್ಲ ಅವರ ಹೆಗಲ ಮೇಲೆ ಇರ್ತಿತ್ತು. ಗೃಹವಾಸಂ ತಮುತ್ಸೃಜ್ಯ ನಿಶ್ಚಿತ್ಯೈಕಮನಾಶುಭೈ ವನ್ಯೈರೇವ ತದಾಹಾರೈರ್ವರ್ತಯೇದಿತಿ ಚ ಸ್ಥಿತಿ. ಗೃಹಸ್ಥನೇ ಮುಂದೆ ವಾನಪ್ರಸ್ಥ ಆಗೋದು. ಹಾಸಿಗೆಯಲ್ಲಿ ಸಾಯುವುದು ಅತ್ಯಂತ ಅಪಮಾನ ಅಂತ ಅಂದುಕೊಳ್ತಾ ಇದ್ದ ದಿನಗಳವು. ಹಾಸಿಗೆಯಲ್ಲಿ ರೋಗ ಬಂದು ಸಾಯಬಾರದು. ಮತ್ತೆ ಯುದ್ಧದಲ್ಲಿ ಸಾಯಬೇಕಾದದ್ದು ಕ್ಷತ್ರಿಯರು. ಕಾಡಿನಲ್ಲಿ ತಪಸ್ಸು ಮಾಡ್ತಾ ದೇಹತ್ಯಾಗ ಮಾಡಬೇಕಾದದ್ದು ಬ್ರಾಹ್ಮಣ ಮತ್ತೆ ಕ್ಷತ್ರಿಯರು. ಒಂದು ರೀತಿ ಇವತ್ತು ಹಾಗೆ ಆಗಿದೆ. ಆದರೆ ಕಾಂಕ್ರೀಟ್ ಕಾಡಿನಲ್ಲಿ ಮಗ ಸೊಸೆಯರಿಂದಾಗಿ ಬೇರೆ ಬಾಳ್ತಾ ಇದ್ದಾರೆ. ಅಲ್ಲಿಗೆ ವಾನಪ್ರಸ್ಥಾಶ್ರಮವೇ. ಗಂಡನನ್ನು ಕಳೆದುಕೊಂಡ ಹೆಂಡತಿಯು ವಾನಪ್ರಸ್ಥಾಶ್ರಮದವಳು ಅಂತ ಪರಿಗಣಿಸಬೇಕು ಇವತ್ತು. ಹಾಗೆ ಹೆಂಡತಿಯನ್ನು ಕಳೆದುಕೊಂಡ ಗಂಡ, ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ, ಅದು ವಾನಪ್ರಸ್ಥಾಶ್ರಮ ಅಂತಲೇ ಪರಿಗಣಿಸಬೇಕು. ಇದು ಇರುವಂತಹ ಸ್ಥಿತಿ. ಅದರಿಂದ ಅದನ್ನು ಸಹಜವಾಗಿ ಒಬ್ಬ ಸನ್ಯಾಸಿ ಹೇಗಿರ್ತಾನೆ ಅಥವಾ ಒಬ್ಬ ವಾನಪ್ರಸ್ಥ ಹೇಗಿರ್ತಾನೆ, ಹಾಗೆ ಸನ್ಯಾಸಿಗಳು, ಇದು ಗಂಡನನ್ನು ಕಳೆದುಕೊಂಡವರು, ಹಾಗೆ ಹೆಂಡತಿಯನ್ನು ಕಳೆದುಕೊಂಡು ವಿಧವೆಯರು ಮತ್ತು ವಿಧುರರು, ಆ ಒಂದು ಧಾರ್ಮಿಕ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ನಾವಿದ್ದೇವೆ ಅಂತ ಪರಿಗಣಿಸಿಕೊಳ್ಳಬೇಕು. ಧರ್ಮಾಚರಣೆ ಮಾಡಬೇಕು. ಏನು ಧರ್ಮಾಚರಣೆ? ಹೀಗೆ ಈ ಒಂದು ಕಲ್ಪನೆ ಬಂದಾಗ ನಾವು ಯಾವ ಆಶ್ರಮ ಅಂತ ಸ್ಪಷ್ಟ ಆಗತ್ತೆ ಅವರಿಗೆ. ನೈಷ್ಠಿಕ ಬ್ರಹ್ಮಚರ್ಯ, ಮದುವೆಯೇ ಆಗದವರು ಅಥವಾ ಮದುವೆ ಆಗಲಿಕ್ಕೆ ಬಯಸದವರು, ಮದುವೆ ಆಗಿ ಮಕ್ಕಳೆಲ್ಲ ದೊಡ್ಡವರಾಗಿ ಅಥವಾ ಮಕ್ಕಳಿಲ್ಲದೆ ಗಂಡನನ್ನು ಕಳೆದುಕೊಂಡವರು,
ಅಥವಾ ಹೆಂಡತಿಯನ್ನು ಕಳೆದುಕೊಂಡ ವಿದುರರು, ಇವ್ರನ್ನೆಲ್ಲ ವಾನಪ್ರಸ್ಥಾಶ್ರಮದವರು ಅಂತ ಇವತ್ತು ಪರಿಗಣಿಸಬಹುದು. ಆದರೆ ಒಂದು ಮಾಡಲಿಕ್ಕಾಗಲ್ಲ. ಏನು? ವನ್ಯೈರೇವ ಸದಾಹಾರೈಹಿ, ಕಾಡಿನ ಉತ್ಪನ್ನಗಳನ್ನು ಮಾತ್ರ ಬಳಸೋದು. ಇವತ್ತಿನ ಮಾರ್ಕೆಟ್ ಪರಿಭಾಷೆ, ಇವತ್ತು ಎಲ್ಲ ಜಗತ್ತನ್ನು ಆಳ್ತಾ ಇರೋದು ವೈಶ್ಯವೃತ್ತಿ. ಎಲ್ಲವೂ ಕೂಡ ಮಾರುವ ಕ್ರಮ, ಎಲ್ಲವೂ ಕೂಡ ಸೆಲ್ಲಿಂಗಲ್ಲೇ ಇರೋದು, ಸೆಲ್ಲಿಂಗ್ ಪಾಯಿಂಟಿನಲ್ಲೇ ಇರೋದು. ಅದಿಲ್ಲದೆ ಹೋದರೆ ನಿಮ್ಮ ಜೀವನವೇ ವ್ಯರ್ಥ ಅಂತ ಬೇರೆ ದೊಡ್ಡ ದೊಡ್ಡ ಪುಸ್ತಕಗಳು ಬೇರೆ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಸೀರೀಸನ್ನು ನೋಡಿಬಿಟ್ರಂತೂ ಮುಗುದೇ ಹೋಯ್ತು. ನೀವು ಎಲ್ಲವನ್ನು ವ್ಯಾಪಾರದ ದೃಷ್ಟಿಯಿಂದ ನೋಡದೆ ಹೋದರೆ ಗೊತ್ತುಂಟಲ್ಲ, ನೀವು ಪರಮ ದಡ್ರು ಅಂತ. ನಾಳೆ ತಾಯಿ ಹೊಟ್ಟೆಯ ಒಳಗಡೆ ಇರುವ ಮಗುವಿಗೆ ಅಡ್ವರ್ಟೈಸ್ ಕೊಡ್ತಾ, ನೋಡಿ ನನ್ನ ಹಾಲು ಆರೋಗ್ಯ, ಹೊರಗಡೆ ಬಂದ್ಮೇಲೆ ಕುಡೀರಪ್ಪ, 2 ತಿಂಗಳಾದರೂ ಕುಡೀರಿ, 2 ವರ್ಷ ಆದರೂ ಕುಡೀರಿ ಅಂತ ಪ್ರಚಾರ ಮಾಡಬೇಕಾದ ಪರಿಸ್ಥಿತಿ ಇದೆಯೋ ಏನೋ. ಆ ಮಟ್ಟಕ್ಕೆ ಹೋಗಿದೆ. ನನ್ನ ಕೈಯ ಆಹಾರವನ್ನೇ ತಿನ್ನಿ, ಯಾಕೆ ಅಂದರೆ ಪ್ರೀತಿ ಭರಿತವಾದ ಆಹಾರ ಅಂತ ಹೇಳಬೇಕೋ ಏನೋ. ಆ ಲೆವೆಲ್ಗೆ ವೈಶ್ಯ ಸಂಸ್ಕೃತಿಯಿಂದ, ಅದು ವಿಪರೀತ ವೈಶ್ಯ ಸಂಸ್ಕೃತಿಯಿಂದ ಆಕ್ರಾಂತವಾಗಿದೆ ಜಗತ್ತು. ಆದ್ದರಿಂದ ಅವತ್ತು ವಾನಪ್ರಸ್ಥರಿಗೆ ಒಂದಿತ್ತು, ವನ್ಯೈರೇವ ಸದಾ ಆಹಾರೈ ವರ್ತಯೇತ್. ಗೃಹಸ್ಥನಾದವ ವಾನಪ್ರಸ್ಥ ಆದ ಮೇಲೆ ವನ್ಯಾಹಾರ. ಅವಾಗ ನಾವು ಇದು ಇದ್ರೆ ಏನು, ಈಗ ಡಿಮ್ಯಾಂಡ್ ಆನ್ ಸಪ್ಲೈ ಅಂತ ಇರುತ್ತಲ್ಲ, ಅವೆಲ್ಲ ಒಂದು ಹಿಡಿತದಲ್ಲಿ ಇರುತ್ತೆ. ಸಹಜವಾದ ನಡೆ ಅಲ್ವಾ ಇದು? ವಾನಪ್ರಸ್ಥರಿಗಿಲ್ಲ. ಯಾಕೆಂತಂದ್ರೆ ಅವರು ಕಾಡಿನ ಆಹಾರಗಳನ್ನು ಮಾತ್ರ ಬಳಸ್ತಾರೆ. ನಾಡಿನ ಆಹಾರಗಳಾದ ಹಾಲು, ಬೇಳೆ ಮೊದಲಾದವುಗಳನ್ನು ಬಳಸೋದೇ ಇಲ್ಲ. ಹಾಲು, ಬೇಳೆ, ಎಣ್ಣೆ ಇತ್ಯಾದಿಗಳನ್ನು ಬಳಸೋದೇ ಇಲ್ಲ. ಗವ್ಯವನ್ನು ಮಾತ್ರ ಬಳಸ್ತಾರೆ ಅಂತ. ಅವಾಗ ಅಷ್ಟು ಪದಾರ್ಥಗಳು ಕಟ್ಟಾಯ್ತಾ? ನಿಯಮಿತವಾಗಿ ನಮ್ಮ ಮಾರ್ಕೆಟು ಓಡಾಡಬೇಕಾಗತ್ತೆ. ಮಾರ್ಕೆಟಿಗೆ ನಿಯಂತ್ರಣ ಹಿಂಗೂ ಒಂದಿರುತ್ತೆ. ನೀವು ಈ ದೃಷ್ಟಿಯಿಂದ ಯೋಚನೆ ಮಾಡಿ. ಆದ್ದರಿಂದ ವನ್ಯೈರೇವ ಸದಾ ಆಹಾರೈ ವೃತ್ತಿ. ಆಮೇಲೆ ವಾನಪ್ರಸ್ಥಾಶ್ರಮಕ್ಕೆ ಅಂತ ಹೋಗಿರ್ತಾರಲ್ಲ, ಅವರು ಇಬ್ರು ಒಟ್ಟಿಗೆ ಇದ್ದು ಸಾಧನೆ ಮಾಡ್ತಾ ಇರೋದಷ್ಟೇ ವಿನಃ ಅವರಲ್ಲಿ ಪುತ್ರೋತ್ಪತ್ತಿ ಇರಲ್ಲ. ಭೂಮಿ ಚಯ್ಯ ಜಟಾಶ್ಮಶ್ರು ಚರ್ಮವಲ್ಕಲ ಧಾರಣಂ ದೇವತಾತಿಥಿ ಸತ್ಕಾರೋ ಮಹಾಕೃಚ್ಛ್ರಾಭಿಪೂಜನಂ ಅಗ್ನಿಹೋತ್ರಂ ತ್ರಿಚವಣಂ ತಸ್ಯ ನಿತ್ಯಂ ವಿಧೀಯತೆ. ಭೂಮಿಯ ಮೇಲೆ ಮಲಗಲಿಕ್ಕೆ, ಜಟೆಯನ್ನು ಬಿಡಲಿಕ್ಕೆ ಗಡ್ಡ ಇರಬೇಕು. ಯಾಕೆಂದ್ರೆ ನಾಪಿತನ ಹತ್ರ ಹೋದ್ರೆ ನಗರದ ಪ್ರವೇಶ ಆಗತ್ತೆ ಅಂತ. ವಲ್ಕಲ ಧಾರಣಂ, ಮರದ ತೊಗಟೆಯನ್ನು ಉಟ್ಟುಕೊಳ್ಳೋದು, ಬಂದ ಅತಿಥಿಗಳಿಗೆ ಸತ್ಕಾರ ಮಾಡೋದು, ದೇವತಾ ಪೂಜೆ, ಅಗ್ನಿಹೋತ್ರ, 3 ಹೊತ್ತು ಸ್ನಾನ ವಾನಪ್ರಸ್ಥರಿಗೆ. ಇದು ಇರೋದು. ಬ್ರಹ್ಮಚರ್ಯನೂ ಇರಬೇಕು. ಆಮೇಲೆ ರಾಜನಾದವನೊಬ್ಬ ವಾನಪ್ರಸ್ಥಕ್ಕೆ ಬಂದಿರ್ತಾನಲ್ಲ, ಅವನು ಮತ್ತೆ ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ಕೋಬಾರದು. ಕ್ಷತ್ರಿಯ ಅಷ್ಟೇ ಅಲ್ಲ, ಅದು ಅವತ್ತು ಎಷ್ಟು ಇದು. ಇವತ್ತು ಆ ತರಹ ಒಬ್ಬ ದಂಡಾಧಿಕಾರಿ ಇದಾಗಿರ್ತಾನೆ ಅಂತ ಇಟ್ಕೊಳ್ಳಿ, ಯಾರು ರಿಟೈರ್ಡ್ ಆಗಿರ್ತಾನೆ ಅಂತ ಇಟ್ಕೊಳ್ಳಿ, ಅವನು ಈ ತರಹ ಇದ್ದಾನೆ ಅಂತ ಗೊತ್ತಾದ್ರೆ ಹುಡ್ಕೊಂಡು ಹೋಗಿ ಸೆಡ್ ತಿರ್ಸ್ಕೊಳ್ಳೋ ಮುಟ್ಟಾಡ್ರು ಇರ್ತಾರೆ. ಆದರೆ ಅವತ್ತು ಒಂದು ಕಾಲದಲ್ಲಿ ಬದ್ಧ ದ್ವೇಷದಿಂದ ಕಾದಾಡಿದವ ಪಕ್ಕದಲ್ಲೇ ಕೂತು ಶಾಂತವಾಗಿ ತಪಸ್ ಮಾಡ್ತಾ ಇರುವಂತಹ ಎತ್ತರವೂ ಇತ್ತು. ಆ ಇಬ್ರು ರಾಜರಿದ್ದಾರೆ ಅಂತ ಇಟ್ಕೊಳ್ಳಿ, ಜೀವಿತ ಕಾಲದಲ್ಲಿ ಹೋರಾಡ್ತಾ ಇರ್ತಾರೆ. ಅವರು ವಿದ್ಯಾಭ್ಯಾಸದಿಂದ ಹಿಡಿದು ರಾಜ್ಯ ಬಿಡುವವರೆಗೆ ಹೋರಾಡ್ತಾ ಇರ್ತಾರೆ.
ಇಬ್ಬರೂ ಸಾಯೋದಿಲ್ಲ, ಹೇಗೇಗೋ ಬದುಕ್ತಾ ಇರ್ತಾರೆ. ತಮ್ಮ ಮಕ್ಕಳಿಗೆ ಇಬ್ಬರು ಪಟ್ಟ ಕಟ್ಟಿ ಬಂದ ಮೇಲೆ ಮುಗಿತಲ್ಲಿಗೆ. ಈ ಒಂದು ಗುಣದ ಹಿನ್ನೆಲೆಯಲ್ಲಿ ನೋಡಿದರೆ ನಿಮಗೆ ಬಹಳ ಯುನೀಕ್ ಆಗಿರುವಂತಹ ಸಂಗತಿಗಳು. ನೀವು ಹೀಗೆ ಅಧ್ಯಯನ ಮಾಡಿದರೆ ಸೋಷಿಯಾಲಜಿಯನ್ನ, ಅವತ್ತಿನ ಕಾಲದ ಸೋಷಿಯಲ್ ಸೈನ್ಸ್ ಅಂತ ಏನಿದೆ ಅವತ್ತು ಅಧ್ಯಯನ ಮಾಡಿದ್ರೆ ಇವತ್ತು ಕಾಣುವಂತಹ ಅನೇಕ ಅಪಸವ್ಯಗಳು ಮುಖಕ್ಕೆ ರಾಚತ್ತೆ. ನಾ ಅದೇ ಹೇಳಿದ್ನಲ್ಲ, ಮಾರ್ಕೆಟು ನಿಯಮಿತವಾಗಿಯೇ ಇರುತ್ತೆ. ಯಾಕೆಂದ್ರೆ ಗೃಹಸ್ಥರಿಗಿಲ್ಲ, ಗೃಹಸ್ಥರಿಗೆ ಮಾತ್ರ ಮಾರ್ಕೆಟು ಬ್ರಹ್ಮಚರ್ಯದವ್ರಿಗೆ ಇರಲಿಲ್ಲ, ಯತಿಗಳಿಗಂತೂ ಇಲ್ಲವೇ ಇಲ್ಲ. ಆಮೇಲೆ ವಾನಪ್ರಸ್ಥರಿಗಿಲ್ಲ. ಹಾಗಾದ್ರೆ ಯಾರಿಗೆ ಮಾರ್ಕೆಟ್ ಅಂತ ಇರೋದು? ಗೃಹಸ್ಥರಿಗೆ ಮಾತ್ರ. ಇನ್ಯಾರಿಗೂ ದೆರ್ ವಾಸ್ ನೋ ಸೆಲೆಬಲ್, ಏನು ಇಲ್ವೇ ಇಲ್ಲ. ಈ ರೀತಿ ಅವತ್ತಿನ ಸಮಾಜ ಮತ್ತೆ ಇವತ್ತಿನ ಒಂದು ನಡೆ ಇವುಗಳನ್ನು ನೋಡ್ತಾ ಹೋದರೆ ನಿಮಗೆ ಧರ್ಮದ ಹೊರ ಆವರಣ ಯಾವುದು, ಒಳಗಿನ ಕೋರ್ ಯಾವುದು, ಇದು ಗೊತ್ತಾಗ್ತಾ ಹೋಗುತ್ತೆ. ಇದಾದ್ಮೇಲೆ ಗೃಹ್ಯ ಸೂತ್ರವನ್ನು ನೋಡಬೇಕು, ಇದು ಧರ್ಮಸೂತ್ರವನ್ನು ನೋಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅವತ್ಯಾವತ್ತೋ ಬರೆದ ಧರ್ಮಶಾಸ್ತ್ರವನ್ನು ನೋಡೋದು, ಇವತ್ತು ಸಮಯ ಬಂದಾಗ, ಸಮಸ್ಯೆ ಆದಾಗ ಮಾತ್ರ ತೆಗೆದು ನೋಡೋದು, ಈ ಪರಿಸ್ಥಿತಿ ಇದೆ. ಅಲ್ಲಿ ಏನೋ ಇರುತ್ತೆ, ಸಾವಿರ ನಿಮಗೆ ಎಲ್ಲ ರೀತಿಯನ್ನು ಒಪ್ಪಬಹುದು ಅಂತಿರುತ್ತೆ ಧರ್ಮಶಾಸ್ತ್ರದಲ್ಲಿ. ಹೀಗೆ ಮಾಡಿ ಆಪ್ಷನ್ ಇರುತ್ತೆ. ಅಂದ್ರೆ ದೇಶಕಾಲವನ್ನು ನೋಡಬೇಕು ಅಂತ ಅದರ ಅರ್ಥ. ನಾವು ಅದನ್ನು ನೋಡಲ್ಲ. ನಮ್ಮಲ್ಲಿ ವಿದ್ವಾಂಸರಿಗೆ ಏನಾಗುತ್ತೆ ಅಂದ್ರೆ ಅದನ್ನು ನೋಡಲ್ಲ. ಯಾಕೆಂದ್ರೆ ಮಹಾಭಾರತವನ್ನ ಹೀಗೆ ನಾವು ಚಿಂತನೆ ಮಾಡಬೇಕು, ಸಾಮಾಜಿಕವಾಗಿ ಚಿಂತನೆ ಮಾಡಬೇಕು. ಇವತ್ತಿನ ಕಾಲದಲ್ಲಿ ಏನು ಬದಲಾವಣೆಗಳಾಗಿದೆ ಅದನ್ನೆಲ್ಲ ರೀತಿಯಿಂದ ಚಿಂತನೆ ಮಾಡಿದಾಗ ಜನರಿಗೆ ನಾವು ಇದಂ ಅಸಾಧಾರಣೋ ಧರ್ಮ, ಅಯಂ ಅಸಾಧಾರಣೋ ಧರ್ಮ ಅಂತ ಕೊಡಬಹುದು. ಇನ್ನು ಯತಿಧರ್ಮವನ್ನ ಹೇಳ್ತೇನೆ. ಆಕಿಂಚನ್ಯಂ ಅನಾರಂಭ ಸರ್ವತಃ ಶೌಚಮಾರ್ಜವಂ. ಅನಾರಂಭ ಆಕಿಂಚನ್ಯಂ, ಯಾವುದೂ ನನ್ನದಲ್ಲ ಅನ್ನುವ ಭಾವನೆ ಇರಬೇಕು, ನಿರ್ಲಿಪ್ತಿ ಅಲ್ಲ. ಹಾಗಾದ್ರೆ ಗೃಹಸ್ಥರಿಗೆ ಎಲ್ಲವೂ ನನ್ನದು ಅನ್ನೋ ಲೋಭ ಇರಬೇಕಾದ್ರೆ ಇಲ್ಲ. ಆದರೆ ಇವ್ರಿಗೆ ಅದಕ್ಕೆ ಅವಕಾಶ ಇದೆ. ಸನ್ಯಾಸಿಗೆ ಆಕಿಂಚನ್ಯಂ ಮತ್ತೆ ಅನಾರಂಭ, ಯಾವ ಕಾಮ್ಯಕರ್ಮವನ್ನು ಶುರು ಮಾಡುವಂತಿಲ್ಲ. ಮತ್ತೆ ಮಾಡಿದ್ರೆ ಅದು ಅವನಿಗೆ ಅಲ್ಲವೋ ಅಲ್ಲ. ಅದರಿಂದಾಗಿ ಅವನಿಗೆ ಶಾಂತಿ ಇಲ್ಲ, ಪುಷ್ಟಿ ಇಲ್ಲ, ಶಾಂತಿ ಕರ್ಮ ಇಲ್ಲ. ಶಾಂತಿ ಇಲ್ಲ ಅಂದ್ರೆ ಮನಸ್ಸಮಾಧಾನ ಅಂತ ಅರ್ಥ ಅಲ್ಲ. ಶಾಂತಿ ಕರ್ಮ, ಪುಷ್ಟಿ ಕರ್ಮ ಇಲ್ಲ. ಈ ಯಾವ ರೀತಿಯಾದ ಹೋಮಗಳೂ ಇಲ್ಲ. ಶಾಂತಿ ಕರ್ಮ, ಪುಷ್ಟಿ ಕರ್ಮ ಮೊದಲಾದ ಹೋಮಗಳಿಲ್ಲ. ಸರ್ವತಃ ಶೌಚ ಮಾರ್ಜವಂ, ಸರ್ವತ್ರ ಭೈಕ್ಷಚರ್ಯಾಚ ಸರ್ವತ್ರೈವ ವಿವಾತನಂ. ಎಲ್ಲ ಕಡೆ ಭಿಕ್ಷೆ ಬೇಡಬೇಕು, ಎಲ್ಲ ಕಡೆ ಜಾಗ ಖಾಲಿ ಮಾಡುತ್ತಾ ಇರಬೇಕು. ವಿವಾತನಂ. ಯಾಕೆ ಸನ್ಯಾಸಿಗಳಿಗೆ ಇವತ್ತಿಗೂ ಕೂಡ ಯಾಕೆ ಇಷ್ಟೊಂದು ಸಂಚಾರ ಹೇಳಿದ್ದಾರೆ ಅಂದ್ರೆ ಯಾವೊಂದು ಜಾಗಕ್ಕೂ ಅಂಟಿಕೊಳ್ಳಲಿಕ್ಕಿಲ್ಲ. ಸದಾ ಧ್ಯಾನಪರತ್ವಂಚ ದೋಷ ಶುದ್ಧಿ ಕ್ಷಮಾ ದಯ. ಧ್ಯಾನಪರನಾಗಿರಬೇಕು. ಹಾಗಾದ್ರೆ ಸನ್ಯಾಸಿಯಾದವನು ಮಾನಸ್ತೋಕೇತನಯೇ ಮಾನ ಆಯುಷಿಮಾನೋ ಗೋಚುಮಾನೋ ಅಶ್ವೇಚುರೀರಿತಃ ವೀರಾನ್ಮಾನೋ ರುದ್ರಭಾಮಿತೋ ವಧೀರ್ ಹವಿಷ್ಮಂತೋ ನಮತಾ ವಿಧೇಮತೆ ಅಂತಿದೆ. ಆ ಮಂತ್ರ ಹೇಳಬೇಕೋ ಹೇಳಬಾರದೋ? ಯಾಕೆ ಗೊತ್ತಾ? ಆ ಮಂತ್ರ ಏನು ಹೇಳುತ್ತೆ ಗೊತ್ತಾ? ಮೇಲ್ನೋಟಕ್ಕೆ ಓ ರುದ್ರನೇ, ಭಾಮಿತಃ ಮುನಿದು, ನಹ ನಮ್ಮ, ಆಯುಷಿ ಆಯುಷ್ಯದಲ್ಲಿ, ತನಯೇ ನಮ್ಮ ಮಕ್ಕಳಲ್ಲಿ, ತೋಕೆ ಮೊಮ್ಮಕ್ಕಳಲ್ಲಿ, ಮಾರೀರಿಷಃ ಶ್ವೇತಾಶ್ವತರವೂ ಹೌದು, ರುದ್ರಪ್ರಶ್ನವೂ ಹೌದು. ಕೊಲ್ಲದಿರು. ವೀರಾನ್ಮಾನೋ ರುದ್ರಭಾಮಿತೋ ವಧೀಹಿ. ನಮ್ಮ ವೀರರನ್ನು, ನಮ್ಮ ಹುಡುಗರನ್ನ ಕೊಲ್ಲದಿರು. ಸನ್ಯಾಸಿ ಹೇಳಬೇಕೋ ಹೇಳಬಾರ್ದು ಈ ಮಂತ್ರವನ್ನ?
ತನಯನೇ ಇಲ್ಲ ಅವರಿಗೆ. ಅದಕ್ಕೆ ನಮ್ಮ ರಮೇಶ್ ಅವರು ಬೇರೆ ಅರ್ಥವನ್ನ ಹೇಳಿದ್ದಾರೆ, ಸೊಗಸಾದ ಅರ್ಥ. ಮಾನಸ್ತೋಕೆ ತನಯೇ ಯಾರು ಅಂತ ಕೇಳ್ತಾ ಇದ್ದಾರೆ ನಮ್ಮ ಎಲ್ ರಮೇಶ್ ಅವರು, ಗಮಕಿ ರಮೇಶ್ ಅವರು. ಬಹಳ ಸೊಗಸಾದ ಅರ್ಥ ಅದು. ತನಯ, ಸನ್ಯಾಸಿ ಈ ಮಂತ್ರವನ್ನು ಹೇಗೆ ಚಿಂತನೆ ಮಾಡಬಹುದು? ತನಯ ಅಂತಂದ್ರೆ ನಮ್ಮಲ್ಲಿ ಮೈದಳೆಯುವುದು, ತನು ವಿಸ್ತಾರ ಅಂತ ತಾನೆ. ನಮ್ಮಲ್ಲಿ ವಿಸ್ತಾರ ಆಗೋದು ಯಾವುದು? ಕೇಳಿದ್ದು ಜ್ಞಾನ ನಮ್ಮಲ್ಲಿ ಮೂಡುವುದು. ತನಯೇ, ನಮ್ಮ ಹೊಳಹು ಏನಿದೆ ಅದು ಮೂಡಬೇಕು. ಫಸ್ಟ್ ಮಗ ಬರಬೇಕು. ಮಗ ಬರೋದು ನೆನಪಲ್ಲಿ ಉಳಿಯೋದು. ಆಮೇಲೆ ಆ ಹೊಸ ಅರ್ಥದ ಪ್ರತಿಭಾನದಿಂದ ಮತ್ತೆ ಅದರಿಂದ ಮಕ್ಕಳು, ಅಂದ್ರೆ ಅದರಿಂದ ಹೊಸ 10 ಪ್ರತಿಭಾನಗಳಾಗಬೇಕು. ಮಾನಸ್ತೋಕೆ ತನಯೇ ಇದೆಲ್ಲ ಅನುಭವಿಸಬೇಕು ಅಂತಂದ್ರೆ ಆಯುಷ್ಯ ಇರಬೇಕು. ಆ ಆಯುಷ್ಯ ಸುಮ್ಮನೆ ಇದ್ರೆ ಅಲ್ಲ, ಇದರಲ್ಲಿಯೇ ಮುಡಿಪಾಗಿಡುವ ಆಯುಷ್ಯ ಇರಬೇಕು. ಗೋಶುಮಾನೋ ಅಶ್ವೇಶುರೀರಿಚಃ, ನಮ್ಮ ಕುದುರೆಗಳನ್ನು ಸಾಯಿಸಬೇಡ, ನಮ್ಮ ಗೋವುಗಳನ್ನು ಸಾಯಿಸಬೇಡ. ನಮ್ಮ ಪ್ರಜ್ಞೆಯೇ ಅಶ್ವ, ವೇಗವಾಗಿ ಈ ಅರ್ಥದಲ್ಲಿ ಸಂಚಾರ ಮಾಡಬೇಕು. ಅಶ್ವ, ಆಶುವಾನಾತ್ ಗತೇಹೇ ಅಶ್ವ. ಹಾಗೆ ನಮ್ಮ ಬುದ್ಧಿ ವೇಗವಾಗಿ ಓಡೋದು ಮಾತ್ರ ಅಲ್ಲ, ಗೋಶು ಹಸುವಿನ ತರಹ ಪ್ರೀತಿಸಬೇಕು. ಇಂಟೆಲಿಜೆಂಟ್ ರಾಸ್ಕಲ ಆಗ್ಬಿಟ್ರೆ ಅಲ್ಲ, ಸಜ್ಜನ ಆಗಿರಬೇಕು, ಮೇಧಾವಿ ಆಗಬೇಕು, ಎರಡು. ಅದಕ್ಕೆ ಗೋಶು ಅಂದ್ರು. ನಮ್ಮ ಸೌಜನ್ಯವನ್ನ ಕೊಲ್ಲದಿರು ಓ ರುದ್ರನೇ. ಹಾಗೆ ನಮಗೆ ಆ ಪ್ರಜ್ಞೆಯಲ್ಲಿ ಆ ಅರ್ಥವನ್ನ ವೇಗವಾಗಿ ಗ್ರಹಿಸಬೇಕು. ಹೀಗಾಗಿ ಸನ್ಯಾಸಿಗಳು ಹೇಳಬಹುದಾದದ್ದು ವೀರಾನ್ಮಾನೋ ರುದ್ರಭಾಮಿತೋವಧೀಹಿ. ವೀರ ವಿಶೇಷತಃ ಪ್ರೇರಣೆ. ಈ ಅರ್ಥವನ್ನ ಹೃದಯದಲ್ಲಿಟ್ಟುಕೊಂಡು ನಾವು ನೆನಪಲ್ಲಿಟ್ಟುಕೊಂಡು ಇದನ್ನ ಹೇಳಿದರೆ 10 ಜನರಿಗೆ ಪ್ರೇರಣೆ ಒದಗಬೇಕು. ಆದ್ದರಿಂದ ರುದ್ರನನ್ನ ಮನೋಭಿಮಾನಿ ರುದ್ರನೇ, ನನ್ನ ಮನಸ್ಸಿನಲ್ಲಿ ಈ ಅರ್ಥವನ್ನು ಗಟ್ಟಿಯಾಗಿ ನೆಲೆಗೊಳಿಸು. ಈ ಅರ್ಥದ ಹೊಸ ಹೊಳಹುಗಳು ಬರಬೇಕು. ಹಾಗೆ ಮಾಡು. ಗುರುಗಳೊಂದು ಅರ್ಥ ಹೇಳ್ತಾರೆ, ಆದರೆ ಅದು 10 ಆಗಿ ಬೆಳಿಬೇಕು, 10 ಮಡಿಯಾಗಬೇಕು ಅಂತ ಹೇಳಿ ಸನ್ಯಾಸಿಗಳು ಹೇಳಬಹುದಾದ ಮಂತ್ರ ಇದು. ಅದರಿಂದಾಗಿ ಕಾಮ್ಯಕರ್ಮ ಇಲ್ಲ, ಆದರೂ ಅವರು ಮಂತ್ರವನ್ನು ಈ ರೀತಿ ಪರಮಾತ್ಮ ಪರವಾಗಿ, ಧ್ಯಾನ ಪರವಾಗಿ, ಅಧ್ಯಾತ್ಮ ಪರವಾಗಿ ಮಂತ್ರಗಳನ್ನು ಕಾಣಬೇಕು. ಅದರಿಂದಾಗಿ ಮೇಲುನೋಟಕ್ಕೆ ಏನು ಕಾಣ್ತಾ ಇತ್ತು ಅರ್ಥ, ಅದು ಈಗ ಕಾಣದೆ ಒಳಗಡೆ ಅದರ ಅರ್ಥ ಏನು ತೆರ್ಕೊಳ್ಳುತ್ತೆ. ಧ್ಯಾನದ ಪರವಾಗಿ, ಧ್ಯಾನದ ಗಟ್ಟಿತನದ ಪರವಾಗಿ, ಪ್ರಜ್ಞೆಯ ದಾರ್ಢ್ಯ ಇದರಿಂದ ಮೂಡುತ್ತೆ. ಅಂದ್ರೆ ವಿದ್ಯಾ ಪರಂಪರೆ ಅವ್ರಿಗೂ ಇದೆಯಲ್ವಾ ಸನ್ಯಾಸಿಗಳಿಗೆ. ಅದರಿಂದ ಈ ಮಂತ್ರವನ್ನ ಅವರು ರುದ್ರ ಭಾಮಿತಃ, ರುಷ್ಟನಾಗಿ, ಮಾರೀರಿಷಃ, ನಮ್ಮನ್ನು ಕೊಲ್ಲಲು ಬಯಸದಿರು ಅಂತಾಗತ್ತೆ ಅರ್ಥ. ಅದರಿಂದ ಧ್ಯಾನಪರತ್ವ ಹೀಗಾಗತ್ತೆ. ದೋಷ ಶುದ್ಧಿ, ಕಾಮ್ಯ ಕರ್ಮದ ದೋಷ ಶುದ್ಧಿ, ಕ್ಷಮಾ, ದಯಾ, ತತ್ವಾನುಗತ ಬುದ್ಧಿತ್ವಂ, ತತ್ವದ ಬಗೆಗೇನೆ ಬುದ್ಧಿ. ಜಗತ್ತಿನಲ್ಲಿ ಏನು ನೋಡ್ತಾ ಇದ್ರು ತತ್ವಕ್ಕೆ ಜೋಡಿಸಿಕೊಂಡು ಚಿಂತನೆ ಮಾಡಬೇಕು. ಆದ್ದರಿಂದ ತತ್ವ ಅನುಗತ ಬುದ್ಧಿತ್ವಂ ತಸ್ಯ ಧರ್ಮ ವಿಧಿರ್ಭವೇತ್. ಸನ್ಯಾಸಿಗೆ ಇರುವಂತಹ ಧರ್ಮ ಇದು.
ಬ್ರಹ್ಮಚಾರಿ ಚಯೋ ದೇವಿ ಜನ್ಮ ಪ್ರಭೃತಿ ದೀಕ್ಷಿತ ಬ್ರಹ್ಮಚರ್ಯ ಪರೋ ಭೂತ್ವ ಸಾಧಯೇದ್ ಗುರುಮಾತ್ಮನಃ. ಬ್ರಹ್ಮಚರ್ಯ ಹುಟ್ಟಿದಂದಿನಿಂದ ದೀಕ್ಷಿತನಾಗಿದ್ದೇನೆ ಅಂತ, ಅಂದರೆ ಏಳನೆಯ ವರ್ಷದಿಂದ ಅಂತ ಇಟ್ಕೊಳ್ಳಿ. ಭೈಕ್ಷಚರ್ಯ, ಅಗ್ನಿಕಾರ್ಯ, ಸದಾ ಜಲ ನಿಷೇವಣಂ, ಸ್ವಾಧ್ಯಾಯ ಇವುಗಳನ್ನು ಮಾಡಬೇಕು. ಗುರುಗಳಿಲ್ಲದೆ ಹೋದರೆ ತತ್ಪುತ್ರೆ, ಗುರುಪುತ್ರರಲ್ಲಿ ಗುರುವದ್ವೃತ್ತಿ ಈಗ ಸೇರಿಸ್ಕೊಳ್ಬೇಕು ಯೋಗ್ಯನಾಗಿದ್ದರೆ ಅಂತ. ಏವಮ್ಮೆ ಏಷಮೇ ಕಥಿತೋ ದೇವಿ ಧರ್ಮಶ್ಚಾಶ್ರಮವಾಸಿನಾಂ. ಆದ್ದರಿಂದ ಇದು ಆಶ್ರಮದ ಬಗ್ಗೆ ನಾನು ಹೇಳಿದ್ದು. ಈ ಎಲ್ಲ ಆಶ್ರಮಗಳಿಗೆ ಲೋಕವೇ ಆಸರೆ. ಲೋಕ ಅಂದರೆ ಬೆಳಕು ಬೀಳುವ ಜಾಗ. ಸೂರ್ಯನ ಬೆಳಕು ಬೀಳುವ ಜಾಗವೇ ಆಸರೆ. ಅಂದರೆ ಸ್ವರ್ಗಲೋಕದಲ್ಲಿ ಸನ್ಯಾಸಿಗಳು ಯಾರೂ ಇರಲ್ಲ. ಸ್ವರ್ಗಲೋಕದಲ್ಲಿ ಗೃಹಸ್ಥ ಧರ್ಮ ಇರಲ್ಲ. ಗೃಹಸ್ಥರಿರಬಹುದೇನೋ, ಗೃಹಸ್ಥ ಧರ್ಮ ಇರಲ್ಲ. ಮೋಕ್ಷದಲ್ಲಂತೂ ಇರೋದೇ ಇಲ್ಲ. ಅಲ್ಲೆಲ್ಲ ದೇವತಾ ವೃತ್ತಿ, ಗಂಡಿಗೆ ಹೆಣ್ಣು ಜೊತೆಯಾಗಿರಬಹುದು ಅಲ್ಲಿ ಬೇರೆ ಲೋಕಗಳಲ್ಲಿ, ಸತ್ಯಲೋಕದಲ್ಲಾಗಲಿ ಇತ್ಯಾದಿ ಲೋಕಗಳಲ್ಲಿ. ಆದರೆ ಆ ಧರ್ಮದಿಂದ ಪುಣ್ಯವೋ ಸಾಧನೆಯೋ ಎತ್ತರಕ್ಕೇರೋದು ಅವೆಲ್ಲ ಇಲ್ಲ. ಅದಕ್ಕೆಲ್ಲ ಭೂಮಿಯೇ ಆಸರೆ. ಯಾಕೆ ಭೂಮಿ ಆಸರೆ ಅಂದರೆ ಇದಕ್ಕೆ ವಿರುದ್ಧವಾದ ಫೋರ್ಸು ಅಷ್ಟೇ ಉತ್ಕಟವಾಗಿ ಇಲ್ಲಿದೆ. ಇಲ್ಲಿ ಒಂದು ಹೆಜ್ಜೆ ಇಡೋದು ದೊಡ್ಡ ಸಂಗತಿಯೇ. ಆದ್ದರಿಂದ ಕಥಿತಂತೆ ಸಮಾಸೇನ ಕಿಂಭೂಯ ಶ್ರೋತು ಮಿಚ್ಛಸಿ, ಇನ್ನೇನು ಬೇಕು? ಉಮಾ ಕೇಳಿದ್ಲು, ಭಗವನ್ನ ದೇವದೇವೇಶ ತ್ರಿಪುರಾಂತಕ ಶಂಕರ ಅಯಂತು ಋಷಿಗಣೋ ದೇವ ತಪಸ್ತಪ ಇತಿ ಪ್ರಭೋ. ಅಲ್ಲ, ಋಷಿಗಳು ಅಂತ ಹೇಳ್ತಾರೆ, ತಪಸ್ಸು ಅಂತಾರೆ. ತಪಸ್ಸಿನಿಂದ ಕೃಶರಾಗಿ ಹೋಗಿದ್ದಾರೆ. ತಮ್ಮ ಎಲ್ಲ ಲೌಕಿಕವಾದ ಆಸೆಗಳನ್ನು ಹತ್ತಿಕ್ಕಿಕೊಂಡು ತಪಸ್ಸನ್ನು ಸಂಗ್ರಹ ಮಾಡ್ತಾರೆ. ಅಸ್ಯ ಕಿಂ ಲಕ್ಷಣೋ ಧರ್ಮ ಕೀದೃಶ್ಚಾಗಮಸ್ತದಾ. ಆ ಋಷಿಗಳ ಧರ್ಮ ಯಾವುದು? ಅದು ಬಹಳ ಮುಖ್ಯ. ಏಕೆಂದರೆ ಋಷಿ ಅಂತಂದ್ರೆ ಬ್ರಾಹ್ಮಣರೇ ಋಷಿ ಆಗಬೇಕು ಅಂತಿಲ್ಲ, ಸನ್ಯಾಸಿಗಳೇ ಋಷಿ ಆಗಬೇಕು ಅಂತ ಇಲ್ಲ. ಆದರೆ ಯಾರು ಬೇಕಾದರೂ ಋಷಿ ಆಗಬಹುದು. ಅವ್ರ ಧರ್ಮ ಏನು, ಅವರಿಗೆ ಇರುವ ಆಗಮ ಏನು, ಇದನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ. ಈ ರೀತಿ ಪಾರ್ವತಿ ಪ್ರಶ್ನೆ ಮಾಡ್ತಾ ಇದ್ದಾಗ ಋಷಯಸ್ಸಾಧು ಸಾಧ್ವಿತಿ ಅಬ್ರುವನ್ನು ಹೃಷ್ಟ ಮನತಃ ಸರ್ವೇ ತದ್ಗತಮಾನತಃ. ಸಾಧು ಸಾಧು ಅಂದ್ರಂತೆಲ್ಲ ಋಷಿಗಳು. ಯಾಕೆಂದ್ರೆ ನಮ್ಮೆಲ್ಲರ ಪರವಾಗಿ ಅವಳು ಕೇಳಿದ್ದಾಳೆ. ಅವಳು ಕೇಳುವ ಪ್ರಶ್ನೆಯಿಂದ ಜಗತ್ತಿನ ಜನರಿಗೆ ಋಷಿ ಧರ್ಮದ ಬಗ್ಗೆ ಗೊತ್ತಾಗತ್ತೆ. ಋಷಿ ಅಂತಂದ್ರೆ ಉದ್ದ ಗಡ್ಡ ಇರಬೇಕಾಗಿಲ್ಲ. ಈಗ ಗಡ್ಡ ಬಿಡೋದು ಎಲ್ಲರೂ ಗಡ್ಡವೇ, ಎಲ್ಲ ಗಡ್ಡಪ್ಪಗಳೇ. ಆದರೆ ಋಷಿ ಅಂತಂದ್ರೆ ಏನದು, ಅವರಿಗೆ ಇರುವಂತಹ ಬೆಳವಣಿಗೆ ಏನು ಇತ್ಯಾದಿಗಳನ್ನು ಕೇಳಿದೆ. ಯಾಕೆಂದ್ರೆ ಎಲ್ಲರಲ್ಲಿಯೂ ಋಷಿ ಇದ್ದಾರೆ. ಋಷಿಕೆ ಇಲ್ವೇ? ನಾವು ಬ್ರಹ್ಮಯಜ್ಞದಲ್ಲಿ ತರ್ಪಣವನ್ನು ಕೊಡುವಾಗ ಬ್ರಹ್ಮವಾದಿನಿಯರಿಗೂ ಕೊಡ್ತೇವೆ. ಬ್ರಹ್ಮಯಜ್ಞ. ಸನ್ಯಾಸಿಗಳಿಗೆ ಬ್ರಹ್ಮಯಜ್ಞ ಯಾವುದು? ಸ್ವಾಧ್ಯಾಯ ಅಷ್ಟೇ. ನಮಗೆ ತರ್ಪಣವು ಒಂದು ಎಕ್ಸ್ಟ್ರಾ ಇರುತ್ತೆ. ಬ್ರಹ್ಮ ಅಂದರೆ ವೇದವನ್ನು ಕುರಿತಾದ ಯಜ್ಞ ಅಂತ. ಅದರಿಂದ ಋಷಿಕೆಯರಿದ್ದಾರೆ. ಮತ್ತೆ ಈ ಕವಶ ಐಲ ಅವರೆಲ್ಲ ಇದ್ದಾರೆ, ಅವರು ಬ್ರಾಹ್ಮಣರಲ್ಲ. ಅದರಿಂದಾಗಿ ಬ್ರಾಹ್ಮಣನೇ ಋಷಿಯಾಗಬೇಕು ನಿಯಮ ಇಲ್ಲ. ಯಾರು ಬೇಕಾದರೂ ಋಷಿಗಳಾಗಬಹುದು. ಹಾಗಂತ ಋಷಿತ್ವ ಸುಲಭವೂ ಅಲ್ಲ. ಯಾರು ಬೇಕಾದ್ರೂ ಋಷಿ ಆಗಬಹುದು ಅಂದರೆ, ಯಾರು ಬೇಕಾದ್ರೂ ಋಷಿ ಆಗಬಹುದಾ ಅಂದರೆ ಆಗಬಹುದು. ಅಂದರೆ ದೇವರ ಅನುಗ್ರಹ ಇದ್ದು ಯಾವನ್ನ ಬೇಕಾದ್ರೂ ಮಾಡಬಹುದು ಅಂತ ಅಷ್ಟೇ ವಿನಃ ಯಂಕಾಮ ಏತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಮೇಧಾಂ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ನಾನು ಯಾರನ್ನ ಬಯಸುತ್ತೇನೋ ಅವರು ಋಷಿಗಳಾಗ್ತಾರೆ ಅಂತ. ಅದರಿಂದಾಗಿ ಯಾರಿಗೆ ಹೊಳಹು ಇರುತ್ತಲ್ಲ ಅವರು ಋಷಿಗಳೇ.
ಮತ್ತೆ ಆ ಋಷಿಗಳಲ್ಲಿ ವ್ಯತ್ಯಾಸ ಇರುತ್ತೆ. ಕೇವಲ ಲೌಕಿಕವಾದ ಸಂಗತಿಗಳನ್ನು ಹೊಳೆಯಿಸಿಕೊಂಡವರೊಬ್ಬರು ಇರ್ತಾರೆ. ಐನ್ಸ್ಟೈನ್ ಋಷಿ ಅಲ್ವೇನು? ಯಾಕೆ ಅಂದರೆ ಯಾವುದೋ ಒಂದು ತತ್ವದ ಸಾಕ್ಷಾತ್ಕಾರ ಆಗಿರುತ್ತೆ. ಕಣಾದ ಋಷಿ ಅಲ್ವೇನು? ಗೌತಮ ಋಷಿ ಅಲ್ವೇನು? ರವೀಂದ್ರನಾಥ ಟ್ಯಾಗೋರು ಋಷಿ ಅಲ್ವೇ? ಕಾಳಿದಾಸ ಋಷಿ ಅಲ್ವೇ? ಆದರೆ ಅವರ ಋಷಿತ್ವ ಜ್ಞಾನಿ ಅಂತ ಅರ್ಥ. ಅವರ ಋಷಿತ್ವ ಹೊಸ ಹೊಳಹು ಅನ್ನೋದು ದೇವ್ರಿಗೆ ಕೆಲವೊಮ್ಮೆ ಸಂಬಂಧಪಟ್ಟಿಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ದೇವರಿಗೆ ಸಂಬಂಧಪಟ್ಟು ಹೊಳಹು ಏನಿರುತ್ತೆ ಅವ್ರನ್ನ ಋಷಿ ಅಂತ ಕರೆಯೋದು. ಅವ್ರಿಗೆ ಲೌಕಿಕವಾಗಿ ಪ್ರತಿಭಾನ ಉಂಟಾಗಬಾರದು ಅಂತಿಲ್ಲ. ಲೌಕಿಕವಾದ ವಸ್ತುಗಳಲ್ಲಿಯೂ ಅವರಿಗೆ ಪ್ರತಿಭಾನ ಹೊಳಹು ಉಂಟಾಗಬಹುದು. ಪ್ರತಿಭಾ ಅಂದ್ರೇನು? ಕ್ಷಣ ಕ್ಷಣದಲ್ಲಿಯೂ ಹೊಸ ಹೊಳಹೇ ಪ್ರತಿಭಾನ. ಪ್ರತಿಭೆ ಅಂತಂದ್ರೆ ಇವತ್ತು ಏನು ಇಮಿಟೇಷನ್ ಶಕ್ತಿ ಅಂತಲ್ಲ, ಅನುಕರಣ ಶಕ್ತಿ ಅಲ್ಲ, ಟ್ಯಾಲೆಂಟ್ ಅಲ್ಲ. ಟ್ಯಾಲೆಂಟ್ ಅಂದ್ರೆ ಪ್ರತಿಭೆಗೂ ಸಂಬಂಧವೇ ಇಲ್ಲ. ತತ್ಪ್ರಸಾದಾದ್ವಯಂ ದೇವಿ ಶ್ರೋಷ್ಯಾಮ ಪರಮಂ ಹಿತಂ ಧನ್ಯ ಖಲು ವಯಂ ತರವೇ ಪಾದಮೂಲ ಮುಪಾಶ್ರಿತಾ. ಋಷಿಗಳೆಲ್ಲ ಎದ್ದು ಪಾರ್ವತಿಗೆ ನಮಸ್ಕಾರ ಮಾಡಿದ್ರಂತೆ. ತತ್ಪ್ರಸಾದಾತ್, ನಿನ್ನ ಅನುಗ್ರಹದಿಂದ ಋಷಿಗಳ ಬಗ್ಗೆ ಜಗತ್ತಿಗೆ ತಿಳಿಯುತ್ತೆ. ನಮ್ಮಲ್ಲಿ ಇರುವ ತಪ್ಪನ್ನು ನಾವು ತಿದ್ದುಕೊಳ್ತೇವೆ. ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ನಮ್ಮನ್ನು ನಾವು ನೋಡಿಕೊಳ್ಳಿಕ್ಕಾಗತ್ತೆ. ನಾವೇ ಟಿಕ್ ಹಾಕೊಳ್ಬೋದು. ಓ, ಇಷ್ಟಿರಬೇಕು, ನಮಗೆ ಇಷ್ಟಿದೆ, ಇಲ್ಲಿಂದ ಹೀಗೆ ಮುಂದೆ ಹೋಗಬೇಕು, ಮಾರ್ಗದರ್ಶನವೂ ಸಿಗತ್ತೆ. ಇತಿ ಸರ್ವೇ ತದಾ ದೇವೀಂ ವಾಚಾ ಸಮಭಿಪೂಜಯನ್. ಆಗ ಎಲ್ಲರೂ ಸಂತೋಷಪಟ್ಟರು. ಮಹೇಶ್ವರ ಹೇಳಲಿಕ್ಕೆ ಶುರು ಮಾಡಿದ. ನ್ಯಾಯತಸ್ತ್ವಂ ಮಹಾಭಾಗೆ ಶ್ರೋತು ಕಾಮ ಮನಸ್ವಿನಿ ಹಂತತೆ ಕಥಯಿಷ್ಯಾಮಿ ಮುನಿಧರ್ಮಂ ಶುಚಿಸ್ಮಿತೆ. ಮತ್ತೆ ಇಲ್ಲಿ ನಾವು ಈ ತನಕ ಗಮನಿಸಿದ್ರಲ್ಲಿ ಬಹಳ ಯೋಗ್ಯವಾದದ್ದು, ಈ ಎಲ್ಲ ಹಿಂದೆ ಹೇಳಿದ ವಿಚಾರಗಳೇ ಆಗಿದ್ರೂ ಕೂಡ ಹೊಸ ಹೊಳಹು ಇತ್ತು ಅದರಲ್ಲಿ. ಪುನರುಕ್ತಿಯಲ್ಲಿ ಹೊಸ ಹೊಳಹು ಇರುತ್ತೆ. ಅದರಿಂದಾಗಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ರಲ್ಲ ಅಂತ ಅನ್ಸಿದ್ರು, 2-3 ಯಾವುದೋ ಆಯಾಮಗಳಿರುತ್ತೆ, ಬೇರೆ ಹೊಸ ಆಯಾಮ ಇರುತ್ತೆ. ಇನ್ನು ಮನೋಭಿಮಾನಿಯಾದ ಶಿವ ಹೇಳ್ತಾ ಇದ್ದಾನೆ, ವಾನಪ್ರಸ್ಥಂ ತಮಾಶ್ರಿತ್ಯ ಕ್ರಿಯತೆ ಬಹುಧಾನರೈಹಿ ಬಹುಶಾಖೋ ಬಹುವಿಧ ಋಷಿ ಧರ್ಮ ಸನಾತನಃ. ವೇದೋಕ್ತವಾದ ಋಷಿ ಧರ್ಮ ಎಷ್ಟು ಅಂತ ಹೇಳೋದು, ಬಹಳ ಶಾಖೆಗಳಲ್ಲಿ ತೆರೆದುಕೊಳ್ಳುವಂಥದ್ದು, ಬಹಳ ತೆರನಾಗಿ ಇರುವಂಥದ್ದು. ಋಷಿಗೆ ಈ ತರಹ ಮಾಡಬೇಕು ಅಂತ ನಿಯಮಗಳಿರುವಲ್ಲ. ಈ ತರಹ ಮಾಡಿದ್ರೆ ನೀವು ಋಷಿ ಆಗ್ತೀರಾ. ದೇವರ ದಯೆ. ಬಿಕಮಿಂಗ್ ಸೈಂಟ್ ಇನ್ 30 days ಅಂತ ಒಂದು ಕೋರ್ಸ್ ಬರದೆ ಹೋದ್ರೆ ಸಾಕಾಗತ್ತೆ. ಹೇಳಿ ಬರಲ್ಲ. ಈ ಇಬ್ರು ಗಡ್ಡಪ್ಪಗಳಿದಾರಲ್ಲ, ಒಂದು ಅಲ್ಲಿ ಕನಕಪುರ ರೋಡಲ್ಲಿ ಒಬ್ಬ ಇದ್ದಾನೆ, ಇನ್ನೊಬ್ಬ ಕೋವೈನಲ್ಲಿ ಕೂತಿದ್ದಾನೆ. ಈ ಇಬ್ಬರು ಗಡ್ಡಪ್ಪಗಳು ಶುರು ಮಾಡ್ಬಿಟ್ರೆ ಹೇಳಲಿಕ್ಕೆ ಬರಲ್ಲ. ಅವರಿಬ್ಬರ ಬಗ್ಗೆ ಬಹಳ ಭಯ. ಏನ್ ಬೇಕಾದ್ರೆ ಮಾಡಿಸ್ಬಿಡ್ತಾರೆ. ಬಹುಶಾಖೋ ಬಹುವಿಧ ಋಷಿ ಧರ್ಮ ಸನಾತನಃ. ಬಹುಶಾಖ, ಈ ಅದರಲ್ಲಿ ಈ ಇವರಾದ್ರೂ ಎಷ್ಟೋ ಪರವಾಗಿಲ್ಲ. ಇವರಿಗೆ ಒಂದು ಸ್ವಲ್ಪ ವೇದಾಂತ ಎಲ್ಲ ಕಲ್ತಿದ್ದಾರೆ ಕ್ರಮಬದ್ಧವಾಗಿ. ವಿದ್ಯಾಪೀಠದಲ್ಲೇ ಕಲ್ತಿದ್ದವರು, ಕನಕಪುರದವರು. ಅವರು ಬರ್ತಾ ಇದ್ರಂತೆ. ಅವನಂತೂ ನಾನು ಸಂಸ್ಕೃತ ಕಲಿಯಲ್ಲ, ಪ್ರಿಜುಡೈಸ್ ಆಗ್ತೇನೆ ಅಂತ. ಅದೇ 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 ಬೇಕಿಲ್ಲ ಅಂತ. ಅವರೆಲ್ಲ ಭಾರತೀಯ ಸಂಸ್ಕೃತಿಗೆ ಭಾರಿ ಪೆಟ್ಟು. ಅವ್ರು ಭಾರತೀಯ ಸಂಸ್ಕೃತಿ ಅವರು ಅಧಿಕೃತ ಪ್ರತಿನಿಧಿ ಅಂತ ಹೋಗೋದು, ಬೇಕಾದ ಗ್ರಂಥವನ್ನೇ ಓದಿರಲ್ಲ. ಓಶೋ ಎಷ್ಟೋ ಬೆಟರ್ ರೀ. ಉಪನಿಷತ್ತುಗಳನ್ನೆಲ್ಲ ಬೇರೆನೇ ಆದ ದೃಷ್ಟಿಯಿಂದ ಓದಿದ್ದಾನೆ. ಅವನದ್ದೆಲ್ಲ ನಾನು ಇವತ್ತಿಗೂ ಅವನ ಉಪನಿಷತ್ತಿನ ಬಗೆಗಿನ ಚಿಂತನೆಯನ್ನ ಇಷ್ಟಪಡ್ತೇನೆ. ಬಹುಶಾಖೋ ಬಹುವಿಧ ಋಷಿ ಧರ್ಮ ಸನಾತನಃ. ಬಹುಶಾಖ ಬಹುವಿಧ.
ಪ್ರಾಯಶಃ ಸರ್ವಭೋಗಾರ್ಥಂ ಋಷಿಭಿಃ ಕ್ರಿಯತೆ ತಪಃ ತಥಾ ಸಂಚರತಾಂ ದೇವೀಂ ತೇಷಾಂ ಧರ್ಮ ವಿಧಿಂ ಶೃಣು. ಋಷಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವಾನಪ್ರಸ್ಥಕ್ಕೆ ಹೋದವರನ್ನು ಋಷಿ ಅಂತ ಕರೀತಾರೆ. ಅಥವಾ ವಾನಪ್ರಸ್ಥಕ್ಕೆ ಹೋದ ಮೇಲೆ ಋಷಿಯಾಗಲಿಕ್ಕೆ ಅವಕಾಶ ಸಿಗತ್ತೆ. ಯಾಕೆಂದ್ರೆ ಗೃಹಸ್ಥನಾಗಿದ್ದಾಗ ವಿಪರೀತ ಕರ್ಮಗಳ ಜಂಜಾಟ, ಮಕ್ಕಳಿಗೆ ಕಾಲ ಕಾಲಕ್ಕೆ ಆಗಬೇಕಾದ ಸಂಸ್ಕಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಅನೇಕ ಗೃಹಸ್ಥ ಕರ್ತವ್ಯ ಇರುತ್ತೆ. ಆ ಕಾಮ್ಯ ಕರ್ಮದ ಬಗ್ಗೆ ಕಾಲ ಕಾಲಕ್ಕೆ ಬರುವ ಶ್ರಾದ್ದ, ನೀವು ಕರೆಕ್ಟಾಗಿ ತರ್ಪಣ ಕೊಡ್ತಾ ಇದ್ರೆ ಎಷ್ಟು ಪ್ರತಿ ದಿವಸ ಆಲ್ಮೋಸ್ಟ್ ಪ್ರತಿ ದಿವಸ ತರ್ಪಣ ಇರುತ್ತೆ, ಪಿತೃತರ್ಪಣ. ಅದರಲ್ಲೆಲ್ಲ ಶ್ರಾದ್ದವನ್ನೇ ಮಾಡಬೇಕು. ಇಲ್ಲಪ್ಪ ಅದು ಶ್ರಾದ್ದ ಮಾಡ್ಲಿಕ್ಕಾಗದೆ ಹೋದ್ರೆ ತರ್ಪಣ ಅಂತೂ ಕೊಡ್ರಿ ಅಂತ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ತರ್ಪಣಗಳಿರುತ್ತಾ? ಪ್ರತಿ ಸಂಕ್ರಾಂತಿಯಲ್ಲಿರುತ್ತಾ? ಆಯ್ತಾ? ಆಮೇಲೆ ವಿಶೇಷ ದಿನಗಳಲ್ಲಿರುತ್ತಾ? ಯುಗಾದಿಯಲ್ಲಿರುತ್ತಾ? ಹೀಗೆ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಏನೋ ಒಂದು ತರ್ಪಣ. ಅಲ್ಲಿ ಶ್ರಾದ್ದನೇ ಮಾಡಬೇಕು ಅಂತ ಹೇಳಿದ್ರೆ ಆ ಶ್ರಾದ್ದ ಮಾಡ್ತಾ ಇದ್ದು ಕಾದು ಅತಿಥಿಗಳನ್ನ 2 ಗಂಟೆ ತನಕ ಕಾದು ಅವರಿಗೆ ಊಟಕ್ಕೆ ಹಾಕಿ ಆಮೇಲೆ ಊಟ ಮಾಡೋದು ಅಂತ ಹೇಳಿ ಇಟ್ಕೊಂಡವರಿಗೆ ಎಲ್ಲ ಆಗ್ತಾ ಇತ್ತು ನೆಮ್ಮದಿಯಿಂದ ಕುಳಿತು ಚಿಂತನೆ ಮಾಡಲಿಕ್ಕೆ. ಅದಕ್ಕೆ ಸಾಮಾನ್ಯವಾಗಿ ವಾನಪ್ರಸ್ಥಕ್ಕೆ ಹೋದವರಿಗೆ ಟೈಮ್ ಸಿಗತ್ತೆ ಕೂತು ಚಿಂತನೆ ಮಾಡಲಿಕ್ಕೆ. ಭೂತ್ವಾ ಪೂರ್ವಂ ಗೃಹಸ್ಥಸ್ತು, ಮೊದಲು ಗೃಹಸ್ಥನಾಗಿದ್ದವನು ಪುತ್ರಾನ್ ಋಣ್ಯಮವಾಪ್ಯಚ, ಪಡೆದ ಮಕ್ಕಳ ಋಣವನ್ನು ತೀರಿಸಿ. ಅಂದ್ರೆ ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡೋ ಹಾಗೂ ಇಲ್ಲ, ಇವರು ನಮ್ಮನ್ನು ಮುಂದೆ ನೋಡ್ಕೊಳ್ತಾರೆ ಅಂತ. ವಾಸ್ತವವಾಗಿ ಮಕ್ಕಳ ಕರ್ತವ್ಯ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ಅನ್ನೋದು ಬಿಟ್ರೆ ವಾಸ್ತವವಾಗಿ ಮಕ್ಕಳಿಂದ ಎಕ್ಸ್ಪೆಕ್ಟೇಷನ್ ಇರಬಾರದು. ಇವರು ಮುಂದೆ ನನ್ನನ್ನು ನೋಡ್ಕೋತಾರೆ, ನಾವು ಅವರಿಗೆ ಒಳ್ಳೆ ಸಂಸ್ಕಾರ ಕೊಡೋದು ನಮ್ಮ ಕರ್ತವ್ಯವೇ ವಿನಃ, ಅಥವಾ ಅವರಿಗೆ ಬೇಕಾದಂತೆ ಬೆಳಿಲಿಕ್ಕೆ ಬಿಡೋದು, ಅವರು ಒಳ್ಳೆ ಪರಿಸರವನ್ನು ಕೊಡೋದು ನಮ್ಮ ಕರ್ತವ್ಯವೇ ವಿನಃ ಅದರಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ. ಕಲತ್ರ ಕಾರ್ಯಂ ಸಂತೃಪ್ಯ ಕಾರಣಾತ್ ಸಂತ್ಯಜೇತ್ ಗೃಹಂ. ಕಲತ್ರ ಕಾರ್ಯಂ ಸಂತೃಪ್ಯ, ಹೆಂಡತಿಯ ಕೆಲಸವನ್ನು ಮುಗಿಸಿ. ಅಂದ್ರೆ ಅವಳಿಗೊಂದು ಸ್ವಲ್ಪ ವಯಸ್ಸಾದ ಮೇಲೆ ನೀನು ಬರ್ತೀಯಾದ್ರೆ ನನ್ನ ಜೊತೆಗೆ ಬಾ, ಇಲ್ಲ ಅಂದ್ರೆ ಇಲ್ಲಿ ಸಂತೋಷವಾಗಿ ಮಕ್ಕಳ ಜೊತೆಗೆ ಇರಬಹುದು ಅಂತ ಅನ್ನುವ ಆಪ್ಷನ್ ಕೊಟ್ಟು ಬರಬೇಕು. ಅವಳು ಬರಲಿಲ್ಲ ಅಂತಂದ್ರೆ ಅವನೊಬ್ಬನೇ ಹೋಗ್ಬೇಕು, ಅವಳು ಬಂದ್ರೆ ಜೊತೆ ಕರ್ಕೊಂಡು ಹೋಗ್ಬೇಕು. ಇಷ್ಟಾಗಿ ಮನೆ ಬಿಟ್ಟ ಮೇಲೆ ನೆಮ್ಮದಿಯಿಂದ ಮುಂದಿನ ಕೆಲಸಗಳ ಸಮಸ್ಯೆಯಿಂದ ದೂರ ಬಂದು ಆಚೆ ಬಂದು ಚಿಂತನೆ ಮಾಡಲಿಕ್ಕಾಗತ್ತೆ. ಅದೇನು ಬಾಲ್ಯದಲ್ಲಿ ಕಲಿತಿದ್ದು ಮತ್ತೆ ರೀಕಾಲ್ ಮಾಡಬಹುದಾದಷ್ಟು. ಅದಕ್ಕೇನು ಮಾಡಿದ್ರು, ಅವಾಗ ಬಹಳ ಹಿಂದೆ ಇದಿರಲಿಲ್ಲ. ಯಾವುದು ಇವಾಗ ನಾವೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಲ್ಲ, ಉಪಕರ್ಮ ಮತ್ತೆ ಉತ್ಸರ್ಜನ ಅಂತ. ಉತ್ಸರ್ಜನ ಅಂದ್ರೆ ಬಿಡೋದು, ಉಪಕರ್ಮ ಅಂದ್ರೆ ತಗೊಳ್ಳೋದು. ವೇದವನ್ನ ಹಳೆಯ ಅರ್ಥವನ್ನ ವಿಸರ್ಜನೆ ಮಾಡಿ ಹೊಸ ಅರ್ಥದಲ್ಲಿ ತಗೊಳ್ಳೋದು ಅಂತ. ಹಳೆಯ ಅರ್ಥವನ್ನು ವಿಸರ್ಜನೆ ಮಾಡೋದು ಅಂದ್ರೆ ಯೋಗ್ಯ ಅಲ್ಲ ಅಂತ ಬಿಟ್ಬಿಡೋದಲ್ಲ, ಅದನ್ನು ಇಟ್ಕೊಂಡು ಹೊಸ ಅರ್ಥ ಪಡಿಬೇಕು ಅಂತ. ಅದಕ್ಕೆ ಬೇಕಾದೊಂದು ವ್ಯವಸ್ಥೆ ಈಗ ಮಾಡ್ಕೊಂಡಿದ್ದೇವೆ. ಆದ್ರೆ ಇವ್ರು ಹೇಳ್ತಾ ಇರೋದು ಯಾವ ಕಾಲದಲ್ಲಿ, ರುದ್ರದೇವರು ಹೇಳ್ತಾ ಇರೋದು ಯಾವುದೋ ಕಾಲದಲ್ಲಿ, ಅದು ಇವತ್ತು ಯಾವ ಕಾಲ ಅಂತ ಹೇಳಿ ನಮಗೆ ಐಡಿಯಾ ಕೂಡ ಬರಲ್ಲ, ಅಷ್ಟು ಹಳೆ ಕಾಲದ್ದು ಇವ್ರು ಹೇಳ್ತಾ ಇರೋದು. ಈ ಮನೆ ತ್ಯಾಗ ಮಾಡಿ ಕೂತ್ಕೊಳ್ತಾ ಇದ್ರು. ಅವಸ್ಥಾಪ್ಯ ಮನೋಧೃತ್ಯ ವ್ಯವಸಾಯ ಪುರಸ್ಸರ ನಿರ್ದ್ವಂದ್ವೋ ವಾ ತದಾರೋ ವಾ
ವನವಾಸಾಯ ಸಂವ್ರಜೇತ್. ಮನಸ್ಸನ್ನ ಗಟ್ಟಿಯಾಗಿ ನಿಲ್ಲಿಸಿಕೊಂಡು ವ್ಯವಸಾಯ ಪುರಸ್ಸರಃ, ನಿಶ್ಚಯ ಬೇಕು ಎಂದು ಬಯಸಿ ಕೂತ್ಕೊಳ್ಬೇಕು. ಎಲ್ಲಿ ಕೂತ್ಕೊಳ್ಬೇಕು? ಅಲ್ಲಿ ನಿರ್ದ್ವಂದ್ವ ಆಗಿರ್ತಾನೆ. ಎಲ್ಲಿ ಕೂತ್ಕೊಳ್ಬೇಕು? ದೇಶ ಪರಮ ಪುಣ್ಯಾಯೇ ನದೀವನ ತಮನ್ವಿತಾ ಅಬೋಧ ಮುಕ್ತಾ ಪ್ರಾಯೇಣ ತೀರ್ಥಾಯತನ ಸಂಯುತಾ. ಪರಮ ಪುಣ್ಯವಾದ ದೇಶ ಯಾವುದು? ಪರಮ ಪುಣ್ಯವಾಗಿರಬೇಕಾದ್ರೆ ನದಿ ಕಾಡು ಇರಲೇಬೇಕು. ಈಗ ಅದು ಟೂರಿಸ್ಟ್ ಪ್ಲೇಸ್ ಆಗೋಗುತ್ತೆ. ಯಾಕೆ ಟೂರಿಸ್ಟ್ ಪ್ಲೇಸ್ ಆಗತ್ತೆ ಅಂದ್ರೆ ನಾಗರಿಕತೆ ಪ್ರಭಾವ. ನಮ್ಮ ಮನೆಯ ಮುಂದೆ ಇರುವ ಹಸಿರನ್ನು ಕಿತ್ತೊಗೆದು ಇನ್ನೆಲ್ಲೋ ಹಸಿರು ನೋಡ್ಲಿಕ್ಕೆ ಹೋಗುವಂತ ದಟ್ಟ ದರಿದ್ರ ಬುದ್ಧಿ. ಇಲ್ಲಿ ಇರೋದು ಬಿಟ್ಬಿಡ್ತೀವಿ ನಾವು. ಇಲ್ಲಿಯೇ ಮಾಡ್ಕೋಬೋದಲ್ಲ ಮಾರಾಯ. ಇಲ್ಲ, ಡೆವಲಪ್ಮೆಂಟು, ಅದಕ್ಕೇನು ಕತ್ತರಿಸ್ಬಿಡು ಎಲ್ಲ. ಆಮೇಲೆ ಅಲ್ಲೆಲ್ಲೋ ಇರುವ ಹಸುರನ್ನು ನೋಡ್ಲಿಕ್ಕೆ ಹೋಗೋದು. ಅದು ಈಗಂತೂ ಆ ಒಂದು ನೀರು ಕಂಡುಬಿಟ್ರೆ ತೋಳಗಳ ತರ ಉಳಿಡ್ತಾರೆ, ಶುರು ಮಾಡ್ತಾರೆ. ಹೂ ಅಂತ ಹೇಳಿ ಕೂಗ್ತಾ. ಏನು ದಡ್ಡತನ, ಏನು ಕಥೆ. ಅದೆಲ್ಲ ನಿಮ್ಮ ಧ್ಯಾನಕ್ಕೆ ಪೋಷಕ ಆಗಬೇಕು, ನಿಮ್ಮ ಅಂತರ್ವೀಕ್ಷಣೆಗೆ ಅನುಕೂಲ ಆಗಬೇಕು. ಅಲ್ಲಿಗೆ ಹೋಗಿ ಗಲಾಟೆ ಮಾಡೋದಲ್ಲ. ಇನ್ಯಾರು ಗಲಾಟೆ ಮಾಡ್ಲಿಕ್ಕಿಲ್ಲ. ನಾವಿಷ್ಟೇ ಜನ ಇರೋದು, ಅದೇ ಪ್ರೈವೇಸಿ. ಆ ಪ್ರೈವೇಸಿಯಲ್ಲಿ ನಮ್ ಗಲಾಟೆ. ಪ್ರೈವೇಸಿಯಲ್ಲಿ ನಾವು ಒಳಗಡೆ ಹೋಗೋದಲ್ಲ. ಹೀಗೆ ಅದರಿಂದಾಗಿ ಅವತ್ತು ನದಿ ಇರುವ, ಬೆಟ್ಟ ಇರುವ, ಕಾಡಿರುವ ಜಾಗಗಳೆಲ್ಲ ಪವಿತ್ರವೇ. ತತ್ರ ಗತ್ವಾ ವಿಧಿಂ ಜ್ಞಾತ್ವಾ ದೀಕ್ಷಾಂ ಕುರ್ಯಾದ್ಯಥಾಕ್ರಮಂ ದೀಕ್ಷಿತ್ವೈಕ ಮನಾ ಭೂತ್ವಾ ಪರಿಚರ್ಯಾಂ ಸಮಾಚರೇತ್. ಅಲ್ಲಿ ಹೋಗಿ ದೀಕ್ಷಿತನಾಗಿ ಪರಿಚರ್ಯೆಯನ್ನು ಶುರು ಮಾಡಬೇಕು. ಪರಿಚರ್ಯ ಅಂದ್ರೆ ಗ್ರಂಥ ಪರಿಚರ್ಯೆ. ಅವಾಗೆಲ್ಲ ವೇದವನ್ನು ಚಿಂತನೆ ಮಾಡೋದು, ಅದೇ ಕ್ರಮ. ವೇದವನ್ನೇ ಚಿಂತನೆ ಮಾಡೋದು. ಅದು ಏಕೆಂದ್ರೆ ಒಂದೇ ಟೆಕ್ಸ್ಟ್ ಅದು. ಅವನು ಬೆಳೆದು ಸಾಯೋ ತನಕ ಅದೇ ಟೆಕ್ಸ್ಟ್. ಈಗ ಹಾಗಲ್ಲ. 1ನೇ ಕ್ಲಾಸಿನಲ್ಲಿ ಓದಿದ್ದೀನಿ, ಎಸೆದವು. 2ನೇ ಕ್ಲಾಸಿಗೆ ಬಂದ್ವಿ. 2ನೇ ಕ್ಲಾಸಿನಲ್ಲಿ ಮುಗಿಸಿದ ಮೇಲೆ 3ನೇ ಕ್ಲಾಸಲ್ಲಿ ಬೇರೆನೇ ಟೆಕ್ಸ್ಟ್. ಅವಾಗ ಹಾಗಲ್ಲ, ವೇದ ಒಂದೇ. ಈ ವರ್ಷ ನೋಡಿದ್ದು ಒಂದು. ಆಮೇಲೆ ನಾವು ಬೆಳೀತಾ ಇದ್ದ ಹಾಗೆ ನಮ್ಮ ಸಬ್ಜೆಕ್ಟ್ ಬೆಳಿಬೇಕು. ಅಷ್ಟು ಚೆನ್ನಾಗಿರ್ಬೇಕು ಸಬ್ಜೆಕ್ಟ್ ಅದು. ನಾವು ಬೆಳೆದ ಮೇಲೆ ಆ ಸಬ್ಜೆಕ್ಟ್ ಅಸಂಗತ ಅಂತ ಅನ್ನಿಸ್ಬಿಡುತ್ತೆ ಇವತ್ತು. ಅವತ್ತು ಹಾಗಲ್ಲ. ಅದನ್ನ ಪರಿಚರ್ಯ ಅಂದ್ರು. ಪರಿತಃ ಚರಣಂ ಸಂಚರಣಮಿತ್ಯರ್ಥ. ಅದರಿಂದಾಗಿ ಪುಸ್ತಕ ಹೊತ್ಕೊಂಡು ಹೋಗೋ ಪ್ರಸಕ್ತಿಯೇ ಇಲ್ಲ. ಯಾಕೆಂದ್ರೆ ಒಂದೇ ಟೆಕ್ಸ್ಟ್, ಚಿಕ್ಕಂದಿನಿಂದ ಹಿಡಿದು ಕಡೆಯವರೆಗೂ ಅದೇ ಆ ಟೆಕ್ಸ್ಟನ್ನೇ ಆವೃತ್ತಿ. ಅದರಲ್ಲಿ ಹೊಳಹಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತಾ ಇದ್ರು. ಇವತ್ತು ದೇವರ ದಯೆ, ನಾವು ಜಗತ್ತನ್ನೆಲ್ಲ ನೋಡ್ತಾ ಆ ಗ್ರಂಥದ ಬಗ್ಗೆ ಯೋಚನೆ ಮಾಡ್ತಾ ಇದ್ದು ಒಟ್ಟಿಗೆ ಹೊಳಹನ್ನು ಪಡಿಬಹುದು. ಇವತ್ತು ಆ ಪರಿಸ್ಥಿತಿ ಇದೆ. ಎಲ್ಲ ಶಾಸ್ತ್ರಗಳನ್ನ ಅವತ್ತು ಏನಿತ್ತು ಇವತ್ತು ಏನಿತ್ತು ಅಂತ ಗೊತ್ತಾದ್ರೆ ಅವತ್ತಿನ ಸ್ಪಷ್ಟತೆ ಕಾಣುತ್ತೆ. ಅದರಿಂದಾಗಿ ಅಯ್ಯೋ ಕಲಿಯುಗ ಅಂತ ಹೇಳಿ ನೀವು ಬೈಕೊಳ್ಳೋದೇನು ಬೇಕಿಲ್ಲ. ಯಾಕೆ ಬೈಬೇಕು? ಇವತ್ತು ಕೊರತೆ ಆಗಿರೋದು ಒಂದೇ, ನಮ್ಮನ್ನ ನಾವು ಒಳಗಡೆ ನೋಡ್ಕೊಳ್ಳಿಕ್ಕೆ ಬೇಕಾದ ಸೈಲೆನ್ಸ್ ಒಂದನ್ನು ನಾವು ಮಾಡ್ತಾ ಇಲ್ಲ. ಅದೊಂದು ಇದ್ರೆ ಇವತ್ತಿನದ್ದು ಸೊಗಸೆ ಹೊಳೆಯುತ್ತೆ. ಯಾಕೆ ಹೊಳೆಯಲ್ಲ? ನಾವು ಕಾಲದ ಮೇಲೆ ಹಾಕ್ತೇವೆ, ಅಯ್ಯೋ ಕಲಿಕಾಲದಲ್ಲಿ ಎಲ್ಲ ಋಷಿಗಳು ಇರ್ತಾರೆ ಅಂತ. ಅಯ್ಯೋ ರಾಮ, ಇರಬಾರದು ಅಂತೇನು? ಆದ್ದರಿಂದ ನಮಗೆ ಒಂದು ಭ್ರಮೆ, ಚಿಕ್ಕಂದಿನಲ್ಲಿ ಒಂದು ಭ್ರಮೆ. ಏನು ಮುಗೀತು, ಇನ್ಯಾರು ಟಿಪ್ಪಣಿಕಾರರೇ ಬರೋದಿಲ್ಲ, ನಿಂತೋಗ್ತಾರೆ ಅಂತ ಅನ್ಕೊಂಡಿದ್ವಿ. ನಾನು ಬಹಳ ಚಿಕ್ಕವನಿದ್ದಾಗ
93ನೇ ಇಸ್ವಿಯಲ್ಲಿ ಮಧ್ವವಿಜಯಕ್ಕೆ ಯಾರು ವ್ಯಾಖ್ಯಾನ ಬರೆದಿದ್ರು, ಯಾರ್ಯಾರು ಬರೆದಿದ್ದಾರೆ ಅಂತ ಕೇಳೋದು ಭಂಡಾರಕರ ಸ್ವಾಮಿಗಳು. ಅವಾಗ ನಾನು ಏನ್ ಮಾಡಿದೆ, ಪ್ರಬಂಧನಾಚಾರ ಒಂದೇ ಗೊತ್ತಿರಲಿಲ್ಲ ಅವಾಗ. ಪ್ರಬಂಧನಾಚಾರ ನಕ್ಬಿಟ್ರು, ಮುಗ್ಧ ಮನಸ್ಸು ಅಂತಂದ್ರು ಸ್ವಾಮಿಗಳು. ಆಮೇಲೆ ನಾವು ಈಚೆ ಬಂದ್ಮೇಲೆ ಅಲ್ಲಿ ಯಾರು ಅಂತ ಬೇಡ, ಒಂದಿಬ್ರು ವಿದ್ವಾಂಸರು, ಅಯ್ಯೋ ಇನ್ನು ಟಿಪ್ಪಣಿಕಾರರೆಲ್ಲ ಬರಲ್ಲಪ್ಪ, ಅವ್ರ ಕಾಲ ಮುಗಿದೋಯ್ತು ಅಂತ. ಆಮೇಲೆ ಭಗವಂತರಾಯರು ಅಂತ ಹೇಳಿ ಒಬ್ರು, ಅವರು ಇಂಜಿನಿಯರ್ ಆಗಿ ಐತರೇಯ ಉಪನಿಷತ್ತಿಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಅವ್ರು ಇಂಜಿನಿಯರ್. ಯಾವಾಗ ಇದು 1930ರಲ್ಲಿ. ಆದ್ರೆ ಅವ್ರದ್ದು ಹೆಚ್ಚು ಗಮನ ಇಲ್ಲ. ಆಮೇಲೆ ನಮ್ಮ ಗುರುಗಳು ವ್ಯಾಖ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದೆಲ್ಲ ಅಯ್ಯೋ ಈಗಲೂ ಇದೆ, ಮಾಡಬಹುದು, ಸೂತ್ರ ಉಂಟು, ವ್ಯಾಖ್ಯಾನ ಉಂಟು, ಭಾಷ್ಯ ಉಂಟು. ನಮ್ಮ ಕಾಲದ ಸರ್ವಾಂಗೀಣ ವಾಂಗ್ಮಯವನ್ನು ಮುಟ್ಟಿದ ವ್ಯಕ್ತಿ ಅವರು. ಭಾಷ್ಯಕಾರರೂ ಹೌದು, ಸೂತ್ರಕಾರರೂ ಹೌದು, ಟೀಕಾಕಾರರೂ ಹೌದು, ಟಿಪ್ಪಣಿಕಾರರೂ ಹೌದು. ಅಂದರೆ ನಮಗೆ ಎಲ್ಲರಿಗೂ, ವಿಶೇಷತಃ ಈ ಏನು ಸುಧಾಮಂಗಳಾದಿಗಳನ್ನು ಮಾಡ್ತಾ ಇರ್ತಾರೆ, ಅವ್ರಿಗೆ ತಲೆನಲ್ಲೇನು ಅಂತಂದ್ರೆ ಟಿಪ್ಪಣಿಕಾರರ ಕಾಲ ಮುಗಿದು ಹೋಯಿತು ಅಂತ. ಯಾರಿಗೆ ಹೊಳೆಯುತ್ತೆ, ಯಾರಿಗೆ ಅಂತರ್ವೀಕ್ಷಣೆ ಇರುತ್ತೆ, ಯಾರು ಪದೇ ಪದೇ ಅದರ ಕಡೆ ಗಮನ ಹರಿಸ್ತಾ ಇರ್ತಾರೆ, ಅವರು ಆ ಸಂಸ್ಕೃತದಲ್ಲಿ ಬರೀಲಿಕ್ಕೇನು. ಆದ್ದರಿಂದ ಇವತ್ತಿಗೂ ಅವಕಾಶ ಇದೆ. ಪರಿಚರ್ಯ ಅಂದ್ರೆ ಅದು. ಅದರ ಸುತ್ತಲೂ ಸಂಚಾರ ಮಾಡ್ತಾ ಅದನ್ನು ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇರೋದು. ಸಾಯಂ ಪ್ರಾತಶ್ಚಾಭಿಷೇಕಂ ಚಾಗ್ನಿಹೋತ್ರಂ ಯಥಾವಿಧಿ ಕಾಲೇ ಶೌಚಂಚ ಕಾರ್ಯಂ ಚ ಜಟಾವಲ್ಕಲಧಾರಣಂ. ಬೆಳಗ್ಗೆ ಸಂಜೆ ಅಭಿಷೇಕ, ಅಗ್ನಿಹೋತ್ರ, ಕಾಲದಲ್ಲಿ ಎಲ್ಲ ಕ್ರಿಯೆಗಳು, ಜಟಾವಲ್ಕಲ ಧಾರಣ, ಸತತಂ ವನಚರ್ಯಾಚ ಸಮಿತ್ ಕುಸುಮ ಕಾರಣಾತ್. ಕಾಡಂತಿರ್ಬೋದು. ಹೌದೌದೌದು, ಸ್ನಾನವೇ. ನೀವಾರಾಗ್ರಯಣಂ ಕಾಲೇ ಶಾಖಮೂಲೋಪಯಾಚನಂ. ಕಾಡಿನಲ್ಲಿ ಸಿಗುವ ಧಾನ್ಯಗಳು, ಅದು ಅದಾಗಿ ಬಿದ್ದದ್ದನ್ನು ತಗೊಳ್ಬೇಕು. ಅತಿಥಿಗಳ ಜೊತೆಗೆ ಸೇವೆ ಮಾಡಲಿಕ್ಕಿದೆ, ಅತಿಥಿಗಳನ್ನ ಜೊತೆಯಾಗಿ ಮಾಡಲಿಕ್ಕಿದೆ. ಈ ರೀತಿ ಮಾಡ್ತಾ ಇದ್ರೆ ಅದನ್ನೇ ಚಿಂತನೆ ಮಾಡ್ತಾ ಇರೋದು, ಆ ಋಷಿತ್ವ ಬಂದೇ ಬರುತ್ತೆ. ಅತಿಥಿಗಳ ಅಭಿಮುಖತ್ವ ಯಾಕಿರಬೇಕು ಅಂತಂದ್ರೆ, ನೀವು ಕಂಡುಕೊಂಡದ್ದು ಪ್ರಸಾರ ಆಗೋದು ಹೇಗೆ? ಇವತ್ತಿನ ತರಹ ಪ್ರಿಂಟಿಂಗ್ ಟೆಕ್ನಾಲಜಿ ಅವೆಲ್ಲ ಇರಲ್ವಲ್ಲ. ಅತಿಥಿಗಳ ಜೊತೆಗೆ ಭೇಟಿಯಾಗೋದು, ಋಷಿಗಳ ಜೊತೆಗೆ ಸಮ್ಮೇಳನ ಅದಿದ್ದೇ ಇರುತ್ತೆ. ಹಾಗೆ ಇದ್ರೆ ಇದು ಋಷಿ ಧರ್ಮದಲ್ಲಿ ಒಂದು. ಇಷ್ಟನ್ನು ನಾನು ಹೇಳಿದ್ದೇನೆ. ಏತತ್ತೇ ಕಥಿತಂ ತರ್ವಂ ಕಿಂ ಭೂಯ ಶ್ರೋತುಮಿಚ್ಛಸಿ. ಇದರ ಬೇರೆ ಬೇರೆ ವಿಧಿವಿಧಾನಗಳು. ಅವನು ಈ ವಾನಪ್ರಸ್ಥನಾಗಿಯೇ ಋಷಿ ಆಗಬೇಕು ಅಂತಿಲ್ಲ, ಗೃಹಸ್ಥನಾಗಿಯೂ ಋಷಿ ಆಗಬಹುದು. ಕ್ಷತ್ರಿಯನಾಗಿಯೇ, ಇದು ಕ್ಷತ್ರಿಯನಾದಾಗ ಋಷಿ ಆಗಬೇಕು ಆಗಲ್ಲ ಅಂತಿಲ್ಲ. ಕ್ಷತ್ರಿಯನಾಗಿಯೂ ರಾಜ್ಯಭಾರ ಮಾಡ್ತಾ ಇರಬೇಕಾದ್ರೂ ಋಷಿ ಆಗಬಹುದು. ಆದರೆ ಸಾಮಾನ್ಯ ಹೀಗೆ ಏನನ್ನೋ ಒಂದನ್ನು ಕಾಣಬೇಕು ಅಂದ್ರೆ ಏನೋ ಒಂದು ಆಗಿರಲೇಬೇಕು ಅಂತ ಎಲ್ಲಿದೆ ನಿಯಮ? ಇದು ಸಾಧಾರಣ. ಈ ಸಂದರ್ಭದಲ್ಲಿ ಹೊಳೆಯುತ್ತೆ ಅಂತ ಅಷ್ಟೆ. ಆಯ್ತೇ? ಇಷ್ಟರೊಂದಿಗೆ ಇವತ್ತಿನ ಚಿಂತನೆ ಮುಗಿಯುತ್ತೆ. ಮುಂದೆ ಕೇಳ್ತಾರೆ ಋಷಿಗಳ ಚರಿತೆಯನ್ನು ಕೇಳ್ತೇನೆ ನಾನು ಅಂತ. ಆಯ್ತಾ? ಋಷಿಗಳ ನಡೆ ಹೇಗಿರುತ್ತೆ ಅಂತ. ಆಮೇಲೆ ಋಷಿಗಳ ಜೊತೆಗೆ ಹೆಂಡತಿಯರು ಇರ್ತಾರಲ್ಲ, ಅವರೆಲ್ಲ ಹೇಗಿರ್ತಾರೆ, ಗೃಹಸ್ಥರಾಗಿ ಋಷಿಗಳಾಗಿ ಹೇಗಿರ್ತಾರೆ ಅಂತ. ಆ ಥರ ಎಲ್ಲ ಬೇರೆ ಬೇರೆ ಥರದ ಪ್ರಶ್ನೆ ಎಲ್ಲ ಕೇಳ್ತಾ ಹೋಗ್ತಾಳವಳು.
ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಸ್ವಾಮಿನ್ ಕಿಂ ಶ್ರುತಂ